सृष्टिस्थित्यप्यघेयानि अतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महन्तम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवगे मुख्यं तियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि मुक्तलिङ्गः सदा भासम् असति प्रतिपद्यते सतो बन्धुं समं चक्षुः ಸರ್ವಾನುಶ್ರುತಮದ್ವಯಂ ಸ್ವಸ್ತಿಯಸ್ತು. ವಾಯುದೇವರು ಹಿಂದಿನ ಮಾತಿನಲ್ಲಿ ಹೇಳುವಾಗ ಶಾಸ್ತ್ರಶ್ರವಣಗಳನ್ನೆಲ್ಲ ಮಾಡಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಹೇಳಿದರು. ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ ಮೇಲೆ ಆ ಭಗವಂತನ ಸಾಕ್ಷಾತ್ಕಾರ ಆದಾಗ ಏನಾಗ್ತದೆ ಮುಂದಿನ ಕೆಲವು ಅಂಶಗಳನ್ನು ಹೇಳ್ತಾ ಇದ್ದಾರೆ. ಭಗವತ್ ಸಾಕ್ಷಾತ್ಕಾರ ಆದ ಮೇಲೆ ಪ್ರಾರಬ್ಧ ಕ್ಷಯ ಸತಿ, ಪ್ರಾರಬ್ಧ ಕ್ಷಯವಾಗಬೇಕು. ಅಪರೋಕ್ಷ ಜ್ಞಾನ ಆದ ಕೂಡಲೇ ಮೋಕ್ಷ ಇಲ್ಲ. ಅಪರೋಕ್ಷ ಜ್ಞಾನ ಆದ ಕೂಡಲೇ ಮೋಕ್ಷ ಅಂತನ್ನುವುದನ್ನು ನಮ್ಮ ಸಿದ್ಧಾಂತದಲ್ಲಿ ಅಂಗೀಕಾರ ಮಾಡಿಲ್ಲ. ಅಪರೋಕ್ಷ ಜ್ಞಾನವಾದ ಮೇಲೆ ಪ್ರಾರಬ್ಧ ಇದು ಪೂರ್ಣವಾಗಿ ಕ್ಷಯ ಆಗಬೇಕು. ಕ್ಷಯವಾದಾಗ ಆಗ ಲಿಂಗ ಶರೀರವನ್ನು ಬಿಡ್ತಾನೆ. ಲಿಂಗ ಶರೀರವನ್ನು ಬಿಟ್ಟಾಗ ನೋಡ್ರಿ ಏನಾಗ್ತದೆ, ದೇವಯಾನದಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಆ ಬ್ರಹ್ಮ ಪ್ರಳಯ ಕಾಲದಲ್ಲಿ ನಾವು ಎಲ್ಲರೂ ಬ್ರಹ್ಮದೇವರ ಶರೀರದಲ್ಲಿ ಪ್ರವೇಶ ಮಾಡ್ತೀವಿ. ಬ್ರಹ್ಮದೇವರ ಶರೀರದಲ್ಲಿ ಪ್ರವೇಶ ಮಾಡುವಾಗ ಹೇಗೆ ಮಾಡ್ತೀವಿ? ಅನಿರುದ್ಧ ದ್ವಾರೇಣ ವಿರಿಂಚಂ ಪ್ರಾಪ್ಯ. ಅನಿರುದ್ಧ ರೂಪದ ಪರಮಾತ್ಮನಿಂದ ಎಲ್ಲ ಜೀವರಾಶಿಗಳು ಯಾರು ಲಿಂಗದೇಹವನ್ನು ಕಳೆದುಕೊಂಡಿದ್ದಾರೋ, ಲಿಂಗಭಂಗವಾದ ಜೀವರಾಶಿಗಳು ಅನಿರುದ್ಧ ರೂಪಿ ಪರಮಾತ್ಮನಿಂದ ಬ್ರಹ್ಮದೇವರ ಶರೀರದಲ್ಲಿ ಒಯ್ಯಲ್ಪಡ್ತಾರೆ. ತೇನ ಸಹಸನ್ ಪ್ರಾಣ ಭಾಸ ಪ್ರತಿಬಿಂಬ. ಅವರಿಂದ ಮುಂದೆ ಹೋಗ್ಬೇಕಲ್ಲ. ಯಾರ ಅನುಗ್ರಹದಿಂದ ಅವರು ಮುಂದೆ ಹೋಗ್ತಾರೆ ಅಂದರೆ ವಾಯುದೇವರ ಅನುಗ್ರಹದಿಂದ ಮುಂದೆ ಹೋಗ್ತಾರೆ ಅಂತ ತಿಳಿಸಿಕತ್ತಾರಲ್ಲ. ಅದನ್ನ ಇಲ್ಲಿ ಹೇಳಿದರು. ಹೆಂಗೆ ಯಾದವಾರ್ಯ ಬರೀತಾರೆ, ಇದು ಅಪರೋಕ್ಷ ಜ್ಞಾನ ಆದಿನ ಮೇಲಿನ ಕೆಲಸವೆಲ್ಲ. ಲಿಂಗದೇಹಭಂಗ ಆದಮೇಲೆ ವಾಯುದೇವರು ತಮ್ಮ ಬಳಿ ಬಂದಿರುವಂತಹ ಜೀವರನ್ನು ತಮಗೆ ಬಿಂಬನಾದ ಭಗವಂತನ ಕಡೆಗೆ ಕರೆದುಕೊಂಡು ಹೋಗ್ತಾರೆ. ಇದರಲ್ಲಿ ಹೇಳಿದರು, ಸತೋ ಬಂಧುಂ ಸಮಂ ಚಕ್ಷು ಸರ್ವಸ್ಯಾನುಸೂತಮದ್ವಯಂ. ಈ ವಾಯುದೇವರೇನಿದ್ದಾರೆ, ಈ ವಾಯುದೇವರು ಮತ್ತೆ ತಮ್ಮ ಬಿಂಬನಾದ ಭಗವಂತನ ಕಡೆಗೆ ಕರೆದುಕೊಂಡು ಹೋಗ್ತಾರೆ. ಅದನ್ನೇ ಪ್ರಶ್ನೆ ಮಾಡಿದರು, ಅಲ್ರಿ ಅವರೇ ಒಂದು ಪ್ರತಿಬಿಂಬ ವಾಯುದೇವರು, ಇವರು ನಮ್ಮನ್ನೇನು ತಮ್ಮ ಬಿಂಬದ ಕಡೆ ಒಯ್ಯೋದು? ಏನು ಒಯ್ತಾರೆ ಇವರು? ಅದಕ್ಕೆ ವಿವರಣೆ ಕೊಡ್ತಾರೆ. ನಾವೆಲ್ಲರೂ ಕೂಡ ನೇರವಾಗಿ ಭಗವಂತನ ಪ್ರತಿಬಿಂಬರಲ್ಲ. ನಾವೆಲ್ಲರೂ ಭಗವಂತನ ಪ್ರತಿಬಿಂಬರಾದವರ ಪ್ರತಿಬಿಂಬರು. ನಮಗೆಲ್ಲ ಏನು ತಲೆಯಾಗಿರ್ತದೆ, ದೇವರು ನಾವು ಬಿಂಬ ಪ್ರತಿಬಿಂಬ ಅಂತಂದು ಉಪದೇಶ ಮಾಡಿ ಹಂಗೆ ಕೂತ್ಬಿಟ್ಟದ. ಅದಕ್ಕೆ ನೋಡ್ರಿ, ಶೇಷಸ್ಯ ಪ್ರತಿಬಿಂಬಸ್ತು ದೇವಾಹ. ಶೇಷದೇವರಿಗೆ ಪ್ರತಿಬಿಂಬರಾಗಿದ್ದಾರೆ ಎಲ್ಲ ದೇವತೆಗಳು. ಶೇಷಸ್ತು ಬ್ರಹ್ಮಣ, ಆ ಶೇಷದೇವರು ಬ್ರಹ್ಮದೇವರ. ಸಹ ಪರಬ್ರಹ್ಮಣಶ್ಚೈವ, ಅವರು ಪರಮಾತ್ಮನ ಪ್ರತಿಬಿಂಬರಾಗಿದ್ದಾರೆ. ತೇ ಸ್ವಬಿಂಬ ಪ್ರದರ್ಶಕಾ ತತಃ ಸ್ವಬಿಂಬದ್ವಾರೇಣ ಪರಮಾತ್ಮ ಪ್ರದರ್ಶನವಿತಿ ಬ್ರಹ್ಮತರ್ಕೆ. ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರೆ, ಮೊದಲು ವಾಯುದೇವರು ತಮ್ಮ ಬಿಂಬವನ್ನು ತೋರಿಸ್ತಾರೆ, ಅಂದರೆ ತಮ್ಮನ್ನು ತೋರಿಸ್ಕೋತಾರೆ, ಆಮೇಲೆ ಪರಮಾತ್ಮನ ತೋರಿಸ್ತಾರೆ. ಹಿಂಗೆ ದೇವತಾ ಬಿಂಬ ಪರೋಕ್ಷ ಆದಮೇಲೆ ಭಗವದ್ಬಿಂಬ ಪರೋಕ್ಷ ಆಗಬೇಕು. ಅದು ಹೆಂಗೆ? ಯಥಾ ಜಲಸ್ಥ ಆಭಾಸ ಸ್ಥಲಸ್ಥೇನಾಪಿ ದೃಶ್ಯತೆ ಸ್ವಾಭಾಸೇನ ಯಥಾ ಸೂರ್ಯೋ ಜಲಸ್ಥೇನ ದಿವಿ ಸ್ಥಿತಃ. ಅಗದಿ ಮನ್ಯಾಗಿನ ದೃಷ್ಟಾಂತ ಹೇಳ್ಯಾನ್ರಿ ಕಪಿಲ. ಏನು ಮನ್ಯಾಗಿನ ದೃಷ್ಟಾಂತ ಅಂದರೆ, ಗ್ವಾಡಿ ಮೇಲೆ ಸೂರ್ಯನ ಬಿಸಿಲು ಬಿದ್ದಿತ್ತಂತ, ಕಿರಣ ಇದು ಪ್ರತಿಬಿಂಬ ಬಿದ್ದಿತ್ತಂತ. ಗ್ವಾಡಿ ಮೇಲೆ ಬಿದ್ದದ್ದು ಡೈರೆಕ್ಟು ಸೂರ್ಯನ ಬಿದ್ದಿದ್ದಿಲ್ಲ. ಅದೇನಾಗಿತ್ತು ಅಂದರೆ, ತೆಳಗೊಂದು ಭಾಂಡೆ ನೀರಿಟ್ಟಿದ್ರಂತ, ತೆಳಗೆ ಒಂದು ಭಾಂಡೆ ನೀರಿಟ್ಟಿದ್ರಿ, ಅದು ಇದ್ರೊಳಗೆ ಬಿದ್ದಿತ್ತಂತ, ಇದು ಗಾಡಿ ಮೇಲೆ ಬಿದ್ದಿತ್ತಂತ. ಆಗಿರ್ತಾವೆ ನಮ್ಮ ಮನೆಯಾಗೆಲ್ಲ ಇಂಥವು ಇರ್ತಾವ್ರಿ. ನೋಡ್ರಿ ಎಷ್ಟು ಸರಳ ದೃಷ್ಟಾಂತ ಇಟ್ಟಾರ ಅಂದರೆ,
ಯಾವುದೂ ತಿಳಿಲಾರ್ದಂಗೆ ಇರಬಾರ್ದು. ಮ್ಯಾಲಿಂದ ಸೂರ್ಯನ ಪ್ರತಿಬಿಂಬ ನೀರಿನಾಗ ಬಿದ್ದು, ಆ ನೀರಿನ ಪ್ರತಿಬಿಂಬ ಗಾಡಿ ಮೇಲೆ ಬಿದ್ದು, ನಾವು ಗಾಡಿ ನೋಡಿದಾಗ ನಮಗೇನಾಗ್ತದೆ ಅಂತಂದ್ರೆ, ಗಾಡಿ ನೋಡಿದ ಅದು ಪ್ರತಿಬಿಂಬನೇ. ಅದು ಎಲ್ಲಿಂದ ಬಂತು ಅಂದ್ಕೊಳ್ಳಿ, ಈ ನೀರಿನಾಗಿಂದು. ಇದು ಎಲ್ಲಿಂದ ಬಂತು ಅಂತ ಅಲ್ಲಿಂದ ಬಂತು. ಹಾಗಾಗಿ ನಾವು ಪರಮಾತ್ಮ, ಇವ್ರು ವಾಯುದೇವರು, ಇವು ನಮ್ಮ ಅಂತ ಹಿಂಗೆ ತಿಳಿಲಿ ಅನ್ನೋದಕ್ಕೆ ದೃಷ್ಟಾಂತ ಹೇಳ್ಯಾರ. ಜಲಸ್ಥ ಆಭಾಸ, ನೀರಿನಲ್ಲಿದ್ದ ಪ್ರತಿಬಿಂಬ ಸ್ಥಳಸ್ಥೇನ ಅಭಿದೃಶ್ಯತೆ, ಗೋಡಿ ಮೇಲೆ ಇದ್ದದ್ರಿಂದ ತಿಳಿಯಲ್ಪಡ್ತದೆ. ಸ್ವಾಭಾಸೇನ ಯಥಾ ಸೂರ್ಯ, ಆ ನೀರಿನಲ್ಲಿ ಇದ್ದವ ಸೂರ್ಯನಿಂದ ಆ ಸೂರ್ಯ ತಿಳಿಯಲ್ಪಡ್ತಾನೆ. ದಿವಿಸ್ಥಿತ, ಆಕಾಶದಲ್ಲಿ ಇದ್ದವನು ಹೆಂಗೋ ಹಂಗೆ ನಮಗೂ ಕೂಡ ವಾಯುದೇವರು ಆ್ಯಕ್ಚುಯಲ್ ಆಗಿ ಅವರೇ ಪ್ರತಿಬಿಂಬ. ಯಾರು ನೀರಿನಾಗ ಬಿದ್ದದ ಪ್ರತಿಬಿಂಬ, ಆದರೂ ಅದು ಗಾಡಿ ಮೇಲೆ ಬೀಳ್ತದೆ. ಹಂಗೆ ಆ ಪ್ರತಿಬಿಂಬದಿಂದ ಈ ಪ್ರತಿಬಿಂಬ ಹುಡ್ತದೆ. ಹುಟ್ಟಿದ ಮೇಲೆ ನಮಗೆ ಮತ್ತು ಜ್ಞಾನ ಆಗ್ತದೆ ಅಂತ ಹಿಂಗೊಂದು ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಪ್ರಳಯ ಕಾಲದಲ್ಲಿ ಒಬ್ಬರು ನಿದ್ದೆ ಮಾಡಿರ್ತಾರೆ, ಒಬ್ರು ಎಚ್ಚರಿರ್ತಾರೆ. ಇದನ್ನು ಹೇಳ್ತಾರೆ, ಪ್ರಳಯ ಕಾಲದಲ್ಲಿ ನಿದ್ದೆ ಮಾಡಿದವರೊಬ್ಬರು, ಎಚ್ಚರಿದ್ದವರೊಬ್ಬರು. ಯೋ ವಿನಿದ್ದ ಸಹ ಸತ್ಯದೃಕ್, ಪರಮಾತ್ಮನಿದ್ದಾನ, ಅವ್ನು ಮಲಗಿರಂಗಿಲ್ಲ. ಅವನ ಪರಿಸ್ಥಿತಿ ಭಾಳ ಕಷ್ಟದ್ರಿ. ಯಾರಿಗೆ? ವಾಯುದೇವ್ರ ಬಿಂಬ. ಸೋತ್ತಮರು ಬಿಂಬರೆನಿಪರು. ವಾಯುದೇವ್ರ ಬಿಂಬ ಆಗ್ಯಾರ, ಅವ್ರಿಗೆ ಬಿಂಬ ಮತ್ತು ಪರಮಾತ್ಮ. ನಾವು ಬಿಂಬರೇ ಅವ್ರಲ್ಲ. ಹೌದೌದು ಅದನ್ನೇ ಹೇಳ್ತೀವಿ. ಹೌದು, ಅಮುಖ್ಯ ಪ್ರತಿಬಿಂಬ, ಮುಖ್ಯ ಬಿಂಬ ಎರಡಾಗಲೇಬೇಕು. ಹೌದು ಎರಡಾಗಲೇಬೇಕು. ಇನ್ನು ಯೋ ವಿನಿದ್ರಹ ಸಹ ಸತ್ಯದೃಕ್, ಪ್ರಳಯ ಕಾಲದಲ್ಲೂ ಕೂಡ ಜ್ಞಾನವನ್ನು ಕಳೆದುಕೊಳ್ಳದೆ ಇದ್ದವನು, ನಿದ್ದೆ ಮಾಡದೇ ಇದ್ದವನು ಯಾರು? ಪರಮಾತ್ಮ. ನೋಡ್ರಿ ಎಷ್ಟು ಕಷ್ಟದ ದೇವರಿಗೆ. ಆಗೂ ಮಲಗೋ ಹಂಗಿಲ್ಲ, ಈಗೂ ಮಲಗೋ ಹಂಗಿಲ್ಲ. ಅವನು ಈಗಂತೂ ಮಲಗೋ ಹಂಗಿಲ್ಲ, ಎಚ್ಚರಿರ್ಬೇಕು. ಯಾಕಂದ್ರೆ ವ್ಯಾಪಾರ ನಡಿಬೇಕಲ್ಲ, ಅವನ ಅಂಗಡಿ ನಡಿಬೇಕಲ್ಲ, ಇಲ್ಲ ಅಂಗಡಿ ನಡೀತಾ ಒಂದು. ಇನ್ನು ಪ್ರಳಯ ಕಾಲದಾಗ ಮಲ್ಕೊಂಡ್ರೆ ಆಗೂ ಮಲ್ಕೊಳ್ಳೋಂಗಿಲ್ಲ. ಯಾಕಂದ್ರೆ ಇವೆಲ್ಲ ಹಿಡ್ಕೊಂಡಿರ್ಬೇಕಲ್ಲ ಇವ್ರು, ಮತ್ತೆ ಮುಂದಿನ ಸೃಷ್ಟಿಗೆ ತರಬೇಕು ಅಂತ. ಒಟ್ಟು ಅವ್ನು ನಿದ್ರಿಲ್ಲಾರ್ದಂಗೆ ಮಾಡಿಟ್ಬಿಟ್ರೆ ಎಲ್ಲರೂ ಕೂಡಿ ಸತ್ಯದೃಕ್. ಆಮೇಲೆ ಯಹ ಅನಷ್ಟ ನಷ್ಟವನ್ನ ಅಜ್ಞಾಸ ಮನ್ನಮಾನ ಸಹ ತರೋ ದೃಷ್ಟಾ ಜೀವ. ವಾಸ್ತವಿಕವಾಗಿ ಜೀವನಿಗೂ ಜ್ಞಾನ ಲೋಪ ಆಗಿರಂಗಿಲ್ಲ, ಆದರೆ ಜೀವ ನನಗೆ ಜ್ಞಾನ ಲೋಪ ಆಗಿದೆ ಅಂತ ತಿಳ್ಕೊಂಡಿರ್ತಂತ. ಅದು ಪ್ರಳಯ ಕಾಲದಾಗ ಮಲಗಿರ್ತದೆ. ಅದು ಮಲಗ್ಯದಂದ್ರೆ ಏನು? ಜ್ಞಾನ ಲೋಪ ಆಗಿದೆ ಅಂತ ತಿಳ್ಕೊಂಡಿರೋದೇ ಮಲ್ಕೊಂಡದ. ಅದಕ್ಕೆ ಏವಂ ಪ್ರತ್ಯವರ್ಷ್ಯ ಆತ್ಮಾನಂ ಪ್ರತಿಪದ್ಯತೆ ಸಾಹಂಕಾರಸ್ಯ ದ್ರವ್ಯಸ್ಯ ಯೋವಸ್ಥಾತ ಅನುಗ್ರಹ. ಸಾಹಂಕಾರಂ ದ್ರವ್ಯಂ ಜೀವ, ತಸ್ಯಾಮವಸ್ಥಾಂ ಅನುಗ್ರಹಕ ಪರಮಾತ್ಮ. ಭಗವಂತನೇ ನಮಗೆ ಅನುಗ್ರಹ ಮಾಡೋವನು ಅಂತ ತಿಳ್ಕೊಂಡಿರ್ಬೇಕಂತ. ನಿತ್ಯದೃಕ್ ಪರಮಾತ್ಮಾಸೌ ಮೃತವದ್ಯೋ ನ ಕಿಂಚನ ಜಾನಾತಿ ಸೀವ ಸಜ್ಞೇಯ ಪರಮಾತ್ಮ ತದಾಶ್ರಯ. ಭಗವಂತನಿಗೆ ಎಂದಿದ್ರೂ ಕೂಡ ಮರಣ ಬರುವುದಿಲ್ಲ. ನಮಗೆ ಪ್ರಳಯ ಕಾಲದಲ್ಲಿ ಮರಣ ಬಂದಂತೆ ಆಗತ್ತೆ ಅಂತ ತಿಳಿದಿದ್ದಾನಲ್ಲ, ಅವನ ಜೀವ ಅಂತ ತಿಳ್ಕೊಳ್ರಿ. ಇಷ್ಟು ಹೇಳಿದ ಮೇಲೆ ಮತ್ತು ದೇವಹೂತಿ ಕೇಳಿದ್ಲು, ಅಲ್ಲ ಲಿಂಗದೇಹ ಮತ್ತು ನೀವೇನಂದ್ರಿ ಅಪರೋಕ್ಷ ಜ್ಞಾನ ಆಗ್ತದೆ, ಲಿಂಗದೇಹ ಹೋಗ್ತದೆ ಅಂತ ಹಿಂಗೆ ಹೇಳಿರಿ. ಇವು ಲಿಂಗದೇಹ ಬಿಟ್ಟರೆ ಇದಕ್ಕೆ ಜೀವಕ್ಕೆ ಏನೂ ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ. ಅದು ಹೋದ್ರೆ ಮುಂದೆ ಜೀವನ ಗತಿ ಏನು ಅದೊಂದು ಪ್ರಶ್ನೆ. ಯಾಕಂದ್ರೆ ಭೂಮಿ ಒಳಗಿನ ಗಂಧ ತೆಗೆದುಬಿಟ್ರೆ ಭೂಮಿ ಕೆಲಸ ಏನು? ಯಥಾ ಗಂಧಸ್ಯ ಭೂಮಿಶ್ಚ ನ ಭಾವ ವ್ಯತಿರೇಕತಃ ಅಪಾಂ ರಸಸ್ಯ ಯಥಾ ತಥಾ ಬುದ್ಧೇ ಪರಸ್ಯ ಚ. ಅದಕ್ಕೆ ಹೇಳಿದರು, ಭೂಮಿ ತನ್ನ ಗುಣವಾದ ಗಂಧವನ್ನು ಬಿಟ್ಟುಬಿಟ್ರೆ ಅದು ಇಲ್ಲ ಅಂತೆ ಅರ್ಥ. ಅದಕ್ಕೆ ನೀರಿನಲ್ಲಿ ತನ್ನ ಗುಣವಾದ ರಸವನ್ನು ಕಳ್ಕೊಂಡ್ಬಿಟ್ರೆ ನೀರಿಲ್ಲ ಅಂತೆ ಅರ್ಥ. ಹಿಂಗೆ ಈ ಜೀವ ಲಿಂಗದೇಹವನ್ನು ಕಳ್ಕೊಂಡ್ಬಿಡ್ತೀವಿ ಅಂದ್ರೆ ಅದರ ಅಸ್ತಿತ್ವನ ಹೋಗ್ಬಿಡ್ತಲ್ಲ, ಮುಂದೇನು ಮಾಡೋದು ಅದಕ್ಕೆ ಅಂಥೇಳಿ ಅಜ್ಞಾನಿಗಳ ಪ್ರಶ್ನೆಯನ್ನು ಮಾಡ್ಲಿಕ್ಕೆ ತಾಳವಳು. ಅಂದ್ರೆ ಅಲ್ಲ ಹೇಳಬೇಕು. ಈಗ ಅದನ್ನು ಸ್ವರೂಪ ದೇಹ ವಿರುತ್ತದೆ ಅಂತ ಹೇಳಬೇಕು. ಲಿಂಗದೇಹ ನಾಶವಾದರೂ ಜೀವನಾಶ ಆಗೋದಿಲ್ಲ ಅಂತ ಹೇಳಬೇಕು ಅಂತ ಪೂರ್ವಪಕ್ಷ ಮಾಡ್ಯಾಳ. ಶಿಷ್ಯೋಪಿ ಪೂರ್ವಪಕ್ಷಸ್ಥಃ ಅಂತ ಆಚಾರ್ಯರು ಏಕಾದಶಸ್ಕಂತ ತಾತ್ಪರ್ಯ ಹೇಳ್ಯಾರ. ಶಿಷ್ಯ ಹೆಂಗೆ ಪ್ರಶ್ನೆ ಕೇಳಬೇಕು ಅಂದ್ರೆ ಪೂರ್ವಪಕ್ಷದವ್ರು ಕೇಳ್ದಂಗೆ ಕೇಳ್ಬೇಕಂತ ಶಿಷ್ಯ. ಅಂದ್ರೆ ಸಿದ್ಧಾಂತ ಉತ್ತರ ಬರ್ತಾವಂತ. ಅದಕ್ಕೆ ಶಿಷ್ಯೋಪಿ ಪೂರ್ವಪಕ್ಷಸ್ಥ ಹಂಗೆ ಕೇಳ್ತಾರೆ. ಅದಕ್ಕೆ ಹೇಳಿದ್ರು, ಅಲ್ಲ ಮತ್ತ ಹೆಂಗೆ ಕಥೆ ಏನು ಅಂದರೆ, ಅಕರ್ತು ಕರ್ಮಬಂಧೋಯಂ ಪುರುಷಸ್ಯ ಯದಾಶ್ರಯ ಗುಣೇಶು ಸತ್ಸು ಪ್ರಕೃತೇ ಕೈವಲ್ಯಂ ತೇಶ್ವತಃ ಕಥಂ. ಅವಳಂತಾಳೆ, ಪ್ರಕೃತಿ ಇಲ್ಲದೆ ಪುರುಷನಿಗೆ ಏನೂ ಮಾಡ್ಲಿಕ್ಕೆ ಬರದೇ ಇರುವಾಗ, ಅನಾದಿ ಕಾಲದಿಂದಲೂ ಈ ಸಂಸಾರ ಇರುವಾಗ ಅದು ಹೋಗಿ ಮೋಕ್ಷ ಆಗ್ತದೆ ಅಂತ ಅನ್ನೋದನ್ನು ನಂಬೋದು ಹೆಂಗೆ? ಲಿಂಗದೇಹ ಹೋಗ್ತದೆ, ಅವೇ ಹೇಳಿದ ಪರಮಾತ್ಮ ಲಿಂಗದೇಹ ಹೋಗ್ತದೆ ಮೋಕ್ಷ ಆಗ್ತದೆ ಅಂದ. ಲಿಂಗದೇಹ ಹೋಗಿಬಿಟ್ರೆ ಈ ಜೀವನ ಕೆಲಸಗಳು ನಡೀತಾವೆ ಹೆಂಗೆ? ಯಾಕಂದ್ರೆ ಜೊತೆಗೆ ಇರೋ ಯಾವಾಗಲೂ. ಮತ್ತು ಅನಾದಿ ಕಾಲದಿಂದ ಇರುವಂಥದ್ದು ಇದು ಹೋಗ್ತದೆ ಅಂತ ಹೆಂಗೆ ಅನ್ಬೇಕು? ಸಕೃತ್ ತತ್ವ ಮಹರ್ಷೇನ ನಿವೃತ್ತಂ ಭಯಮಲ್ಬಣಂ. ಅಲ್ಲಿ ಈಗ ಹೇಳಿನಲ್ಲ ನಾನು, ಏನು ಹೇಳಿನಿ? ಪಾಠ ಪ್ರವಚನ ಜ್ಞಾನ ಭಕ್ತಿ ವೈರಾಗ್ಯ ಮಾಡ್ಕೋತಿದ್ರು ಹೋಗ್ತದೆ ಅಂತ ಹೇಳಿರಲ್ಲ. ಅಂದ್ರೆ ಹೌದು, ಯಾವ್ದು ಹೋಗ್ತದೆ? ಸ್ಥೂಲ ದೇಹ ಹೋಗ್ತದೆ, ಲಿಂಗದೇಹ ಹೋಗ್ತದೆ ಅಂತ ಎಲ್ಲಿ ಅಂದಿ ನೀನು? ಯಾಕೆ ಕೇಳಿದ್ ಮತ್ತೆ
ಸಕೃತ್ ತತ್ವಾವಮರ್ಷೇನ ನಿವೃತ್ತಂ ಭಯಮುಲ್ಬಣಂ ನಿಮಿತ್ತಸ್ಯ ಅನಿವೃತ್ತತ್ವಾತ್ ಪುನಃ ಪ್ರತ್ಯವತಿಷ್ಠತೆ. ಸ್ಥೂಲ ದೇಹ ಹೋದರೂ ಆ ಸ್ಥೂಲ ದೇಹ ಬರಲಿಕ್ಕೆ ನಿಮಿತ್ತವಾದ ಲಿಂಗದೇಹ ಇದ್ದದ್ರಿಂದ ಮತ್ತೆ ಬರ್ತದೆ ಅದು. ಅದಕ್ಕೆ ಲಿಂಗದೇಹ ಹೋಗೋ ತನಕನೂ ಈ ಸ್ಥೂಲ ದೇಹ ಬರ್ತಾನೆ ಇರ್ತದೆ. ನೀ ಲಿಂಗದೇಹ ಹೆಂಗೆ ಹೋಗ್ತಂತ ಹೇಳೇ ಇಲ್ಲಲ್ಲ, ಅದಕ್ಕೆ ಹೇಳು ಅಂತ ಕೇಳಿದ ಪರಮಾತ್ಮ ಮತ್ತೆ ಹೇಳಿದ. ಅನಿಮಿತ್ತ ಪ್ರವೃತ್ತೇನ ಸ್ವಧರ್ಮೇಣ ಅಮಲಾತ್ಮನ ತೀವ್ರಯ ಮೈಭಕ್ತ್ಯಾಚ ಶ್ರುತಿ ಸಂರಂಭಯ ಚಿರಂ. ಮತ್ತದಕ್ಕೆ ದೇವರದೇ ಉತ್ತರವನ್ನು ಹೇಳ್ತಾನೆ. ಏನು ಬೇರೆ ದಾರಿ ಇಲ್ಲ, ಇದಕ್ಕೆ ಒಂದೇ ದಾರಿ. ನಿರಂತರವಾಗಿ ಪಾಠ ಪ್ರವಚನ ನಿಷ್ಕಾಮ ಕರ್ಮ ಭಕ್ತಿ, ತೀವ್ರವಾದ ಭಕ್ತಿ, ಸ್ವಧರ್ಮೇಣ ಆತ್ಮಲಂಬನಂ. ನಮ್ಮ ಧರ್ಮವನ್ನು ನಾವು ಮಾಡ್ತಾ ಇರಬೇಕು. ಸ್ವಧರ್ಮವನ್ನು ನಾವು ಮಾಡದೇ ಹೋದರೆ, ಸ್ವಧರ್ಮಾಚರಣೆಯನ್ನು ನಾವು ಮಾಡದೇ ಹೋಗಿಬಿಟ್ರೆ ಇದು ಯಾವುದೂ ಕೂಡ ಆಗೋದಿಲ್ಲ. ಅನಿಮಿತ್ತ ಪ್ರವೃತ್ತೇನ, ಅದಕ್ಕೆ ವಿಜಯಧ್ವಜತೀರ್ಥ ಬರೀತಾರೆ, ಫಲಾಭಿಸಂಧಿರಾಹಿತ್ಯೇನ, ಫಲದ ಅಭಿಸಂಧಿ ಇಲ್ಲದೆ ನಿರಂತರ ಮನುಷ್ಠಿತೇನ. ನೋಡ್ರಿ, ಇದನ್ನು ಯಾಕೆ ಹೇಳ್ಬೇಕಾಯ್ತು? ವಿಜಯಧ್ವಜತೀರ್ಥರು ಅಂತಾರೆ, ಫಲಾಪೇಕ್ಷೆಯಿಂದ ಮಾಡೋದಕ್ಕೂ ಫಲಾಪೇಕ್ಷೆ ಇಲ್ಲದೆ ಮಾಡೋದಕ್ಕೂ ವ್ಯತ್ಯಾಸ ಏನದ? ಚರ್ಮದೇಹ ಇದ್ದರೆ ಅದು ಅವಶ್ಯ ಇಲ್ಲ. ಚರ್ಮದೇಹ ಕೊನೆಯ ದೇಹ ಇದ್ರೆ ಅಂದ್ರೆ ಲಿಂಗದೇಹ ಹೋದ್ರೆ ನಮ್ಗೆ ಅವಶ್ಯ ಇಲ್ಲ. ಚರ್ಮದೇಹಕ್ಕೆ ಲಿಂಗದೇಹ ಹೋಗೋದೇ ಇಲ್ಲ. ಚರ್ಮದೇಹ ಹೋದ್ಮೇಲೂ ಬ್ರಹ್ಮದೇವ ಪ್ರಳಯ ಕಾಲ ನಮ್ದು ಎಲ್ಲ ಇದು ಸಾಧನೆ ಮುಗಿದ ಮೇಲೆ ಕೊನೆಯ ಇದ್ದಾಗ ಅವಾಗ ಲಿಂಗದೇಹ ನಮ್ಗೆ ಅವಶ್ಯ ಇಲ್ಲ. ಲಿಂಗದೇಹ ಹೋದ್ರೆ ನಮ್ದು ಸ್ವರೂಪ ದೇಹ ಬಂದ್ಬಿಟ್ಟು ಲಿಂಗದೇಹ ಇಲ್ಲಿ ಹೋಗೋದೇ ಇಲ್ಲ. ಮೊದಲೇದು ಅಲ್ಲಿ ಹೋಗ್ತದೆ, ಅದು ಇಲ್ಲಿ ಹೋಗೋದೇ ಇಲ್ಲ. ಇಲ್ಲಿ ಹೋಗೋದಿತ್ತು ಅಂದ್ರೆ ಚರ್ಮದೇಹದ ಮೇಲೆ ಮುಂದೆ ಕೆಲಸ ಇಲ್ಲ, ಅದರಿಂದ ಇದ್ದೇ ನೋಡ್ಬೇಕು ಅಂತ ಕೇಳ್ಬೇಕು. ಅದು ಹೋಗೋದು ಅಲ್ಲಿ, ಮತ್ತು ಅಲ್ಲಿವರೆಗೆ ಏನಾಗ್ತದೆ ಬಿಡ್ತದೆ ಗೊತ್ತಿಲ್ಲ. ಅದ್ರ ಸಲ ಪ್ರಶ್ನೆ ಅದು. ಲಿಂಗದೇಹ ಇರಲೇಬೇಕಲ್ಲ, ಸ್ಥೂಲ ದೇಹ ಹೋದ್ಮೇಲೆ ಲಿಂಗದೇಹ ಇರಲೇಬೇಕು. ಇತ್ತು ಅಂದ್ರೆ ಅದು ಪರಿಸ್ಥಿತಿ ಗಂಭೀರ ಆಗ್ತದೆ ಅಷ್ಟೆ. ಅದಕ್ಕೆ ಹೇಳಿದರು ಯಾಕೆ ನೋಡ್ರಿ, ಫಲಾಪೇಕ್ಷೆಯಿಂದ ಕರ್ಮ ಮಾಡುವುದಕ್ಕೂ ಫಲಾಪೇಕ್ಷೆ ಇಲ್ಲದೆ ಮಾಡುವುದಕ್ಕೂ ವ್ಯತ್ಯಾಸ ಏನು? ಭಗವತ್ ಪ್ರೀತ ಆಗ್ತಾನೆ, ಅದಲ್ಲ. ಅದು ಭಗವತ್ ಪ್ರೀತ ಆಗ್ತಾನೆ ಎಂಬುದು ಇದ್ದದ್ದೇ. ವಿಜಯಧ್ವಜ ತೀರ್ಥರು ಹೇಳುವ ಮಾತೇನು ಅಂದರೆ, ಫಲಾಪೇಕ್ಷೆಯಿಂದ ಮಾಡಿದ್ರೆ ಕರ್ಮ ತಾತ್ಕಾಲಿಕ ಆಗ್ತದೆ, ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಕರ್ಮ ನಿರಂತರ ಆಗ್ತದೆ. ಯಾವ್ದು ಬೇಕು ಹೇಳ್ರಿ ಅಂದ್ರೆ ನೋಡಿ, ಇಷ್ಟೇ ವ್ಯತ್ಯಾಸ. ಫಲಾಪೇಕ್ಷೆಯಿಂದ ಮಾಡಿದ್ರೆ ತಾತ್ಕಾಲಿಕ, ಯಾಕೆ ಫಲ ಸಿಗೋ ತನಕ ಕಷ್ಟ ಮಾಡ್ತೀವಿ ನಾವು. ಫಲ ಸಿಕ್ತು ಅಂದರೆ ಕರ್ಮ ಬಿಟ್ಬಿಡ್ತೀವಿ. ಫಲಾಪೇಕ್ಷೆ ಇಲ್ಲದೆ ಮಾಡ್ಕೋತ ಹೋದರೆ ನಿರಂತರವಾಗಿ ಮಾಡ್ತಿರ್ತೀವಿ. ಆ ನಿರಂತರವಾಗಿ ಮಾಡುವ ಕರ್ಮದಿಂದಲೇನೆ ಇದನ್ನು ಲಿಂಗದೇಹವನ್ನು ಹೋಗಿಸ್ಲಿಕ್ಕೆ ಬರ್ತದೆ. ಅದಕ್ಕೆ ಫಲಾಪೇಕ್ಷೆ ಮಾಡಬೇಡ್ರಿ ಅಂತ ವಿಜಯಧ್ವಜ ತೀರ್ಥರು ಬರೆದಾರೆ. ನಿರಂತರ ಮನುಷ್ಠಿತೇನ, ನಿರಂತರವಾಗಿ ಮಾಡ್ತಾ ಇರಬೇಕು. ಅಪೇಕ್ಷೆ ಮಾಡಿದ್ವಿ ಅಂದರೆ ಸಿಗೋ ತನಕ ಮಾತ್ರ ಮಾಡ್ತೀವಿ. ಸಿಕ್ತು ಅಂದರೆ ಕರ್ಮ ಬಿಟ್ಬಿಡ್ತೀವಿ. ನಮ್ಮ ಸ್ವಭಾವ, ಮನುಷ್ಯರ ಸ್ವಭಾವ ಏನು ಅಂದರೆ, ಸಿಕ್ತು ಅಂದರೆ ಕರ್ಮ ಮಾಡೋದು ನಿಲ್ಲಿಸ್ಬಿಡ್ತೀವಿ ನಾವು. ಅದಕ್ಕೆ ದೇವರೇನು ಹೇಳಿದ, ನೀ ಕರ್ಮ ಮಾಡೋದು ನಿಲ್ಲಿಸಿದಿ ಅಂದರೆ ಲಿಂಗದೇಹ ಸವಿಯೋದು ನಿಂತು ಬಿಡ್ತದೆ. ಅದು ಸ್ವಲ್ಪ ಸವಿತಿರ್ಬೇಕು ಅಂತಂದ್ರೆ ನಿರಂತರ ಕರ್ಮ ಮಾಡ್ತಿರ್ಬೇಕು ಅಂತ ಹೇಳ್ಯಾರ. ಭಕ್ತಿ ಏನು ಮಾಡ್ರಿ ಇದನ್ನು ಹೇಳಿದರು. ದೃಷ್ಟತತ್ವೇನ ಜ್ಞಾನೇನ ವೈರಾಗ್ಯೇಣ ಬಲೀಯಸ ತಪೋಯುಕ್ತೇನ ಯೋಗೇನ ತೀವ್ರೇಣ ಆತ್ಮಸಮಾಧಿನ. ದೃಷ್ಟತತ್ವೇನ ಜ್ಞಾನೇನ, ಜ್ಞಾನ ಇದು ಆಗಬೇಕು, ಅಪರೋಕ್ಷ ಜ್ಞಾನ ಆಗಬೇಕು. ಬಲೀಯಸ ವೈರಾಗ್ಯೇಣ ಅಂತ ಒಂದು ಶಬ್ದ ಹೇಳ್ತಾರೆ. ಸಾಮಾನ್ಯ ವೈರಾಗ್ಯ ನಡೆಯೋದಿಲ್ಲ, ಬಲಿಷ್ಠವಾದ ವೈರಾಗ್ಯ ಬೇಕಂತ. ಸನ್ಯಾಸಕ್ಕೆ ಬಲಿಷ್ಠವಾದ ವೈರಾಗ್ಯವೇ ಕಾರಣವೇ ಹೊರತಾಗಿ ವಯಸ್ಸು, ಜ್ಞಾನ, ಪಾಂಡಿತ್ಯಗಳು ಕಾರಣ ಅಲ್ಲ. ಇದನ್ನು ತಿಳ್ಕೊಂಡಿರ್ಬೇಕು ಮೊದಲೇದು. ನಮ್ಮ ತಪ್ಪು ಕಲ್ಪನೆ ಆಗ್ಬಿಟ್ಟದೆ, ಭಾಳ ದೊಡ್ಡ ಪಂಡಿತರು ಇದು, ಅದಕ್ಕೆ ಆಶ್ರಮ ಆಗಿಬಿಡ್ತೀವಿ, ಅದೇನೂ ಉಪಯೋಗ ಉಳಿದಿಲ್ಲ. ಸನ್ಯಾಸ ಪ್ರಯೋಜಕ ವೈರಾಗ್ಯ. ಸನ್ಯಾಸ ಪ್ರಯೋಜಕ ಬಾಲ್ಯ ಅಲ್ಲ, ಸನ್ಯಾಸಿಗಳು ಅಲ್ಲ, ಅವರು ಭಾಳ ಪಂಡಿತರು ಅಲ್ಲ, ಶ್ರೀಮಂತರು ಅಲ್ಲ. ಸನ್ಯಾಸ ಪ್ರಯೋಜಕ ಯಾವುದು? ವೈರಾಗ್ಯ. ಅದು ಇದ್ರೆ ಸ್ವಾಮಿಗಳಾಗಬಹುದು ನಾವು. ದೊಡ್ಡ ಪಂಡಿತರ ವೈರಾಗ್ಯವೇ ಇಲ್ಲ, ಮತ್ತು ಒಟ್ಟು ಅಷ್ಟೇ ಮನೆ ಮಂದಿ ಕರ್ಕೊಂಬಂದು ಕೂಡ್ಸ್ಬಿಡ್ತಾನೆ ಮತ್ತವ. ಅದಕ್ಕೆ ಅದು ಉಪಯೋಗ ಬೀಳುವುದಿಲ್ಲ. ಅದು ಬಲೀಯಸ ವೈರಾಗ್ಯೇನ, ಎಂಥ ವೈರಾಗ್ಯ ಇರಬೇಕು? ಬಲಿಷ್ಠವಾದ ವೈರಾಗ್ಯ ಇರಬೇಕು. ತಪೋಯೋಗ ಯುಕ್ತವಾಗಿರಬೇಕು. ತೀವ್ರೇಣ ಆತ್ಮಸಮಾಧಿನ ಅಂತ ಹೇಳಿದರು. ಪ್ರಕೃತಿ ಪುರುಷಸ್ಯೇಗ ದಹ್ಯಮಾನತ್ವಹರ್ನಿಶಂ ತಿರೋಭವಿತ್ರೀಶನಕೈ ಅಗ್ನೇರ್ ಯೋನಿ ನಿವಾರಣಿ. ಹೆಂಗೆ ಲಿಂಗದೇಹ ನಾಶ ಆಗ್ತದೆ ಅಂತ ಒಂದು ದೃಷ್ಟಾಂತ ಕೊಡ್ತಾನೆ ದೇವರು. ನಿರಂತರದಲ್ಲಿ ಪಾಠ ಪ್ರವಚನ ಮಾಡೋದರಿಂದ ಲಿಂಗದೇಹವನ್ನು ಸುಡ್ತಾ ಇರ್ತೀವಂತೆ. ನೋಡ್ರಿ, ಇದು ಲಿಂಗದೇಹ ನಾಶಕ ಅಂತ ಗೊತ್ತಿಲ್ಲ ಎಷ್ಟೋ ಜನರಿಗೆ. ನಮಗೀಗ ನಿರಂತರ ಪಾಠ ಪ್ರವಚನ ಏನದ, ಇದು ನಿರಂತರವಾಗಿ ಮಾಡ್ತಾ ಇದ್ದರೆ, ಈಗ ಅದೇನಂತಾರೆ ಅದಕ್ಕೆ, ಅರಣಿಮಥನವನ್ನು ಮಾಡಿ ಬೆಂಕಿ ಹಚ್ಚಿಟ್ಟಿವಿ. ಆ ಬೆಂಕಿ ಹುಟ್ಟಿದ್ದ ಅರಣಿಯಿಂದಲೇನೆ, ಹೌದಾ? ಈ ಪಾಠ ಪ್ರವಚನ ಜ್ಞಾನ ಹುಟ್ಟಿದ್ದೆಲ್ಲ ಲಿಂಗದೇಹ ಬಂದು ಈ ಸ್ಥೂಲ ದೇಹ ಬರಬೇಕು. ಆ ಅಗ್ನಿ ಏನು ಮಾಡ್ತದೆ ಅಂದರೆ, ತಾನು ಬೆಳಕೋತ ಯಾವುದು ಹುಟ್ಟಿಸೇದಲ್ಲ ಸಮಿತ್ತು, ಅದನ್ನು ಸುಟ್ಕೋತ ಬರ್ತದೆ. ಅದು ಹೆಂಗದ ಅದು ಅಗ್ನಿ ಕೆಲಸ ಅಂದರೆ, ಯಾವುದು ಪಾಪದಕ್ಕೆ ಆಶ್ರಯ ಕೊಟ್ಟದ ಅದನ್ನು ನಾಶ ಮಾಡ್ತದೆ ಅದು.
ಹೌದಿಲ್ಲ? ಬೆಂಕಿ ಕೆಲಸ ಏನು ಮತ್ತೆ? ಯಾರು ಆಶ್ರಯ ಕೊಟ್ಟರು ಬೆಂಕಿಗೆ? ಕಟ್ಟಿಗೆ. ಬೆಂಕಿ ಏನು ಮಾಡ್ತದೆ? ಯಾರನ್ನ ನಾಶ ಮಾಡ್ತದೆ? ಯಾರು ಆಶ್ರಯ ತಗೊಂಡಿಲ್ಲ ಅವ್ರನ್ನೂ ಸುಡ್ತದೆ, ಯಾರು ಆಶ್ರಯ ಕೊಟ್ಟಾರ ಅವ್ರನ್ನೂ ಸುಡ್ತದೆ. ಅದ್ರ ಕೆಲಸದು. ಈ ಲಿಂಗ ದೇಹ ಪಾಪ ಹೋಗ್ಲಿ, ಪಾಠ ಪ್ರವಚನ ಮಾಡ್ಕೊಳ್ಳಿ ಅಂತ ಒಂದು ಲಿಂಗ ದೇಹ, ಇದು ಸಾಧನಾ ದೇಹ ಕೊಡ್ತೀವಿ. ಕೊಟ್ಕೊಳ್ಳಿ ನೀವೇನು ಮಾಡಿದ? ಪಾಠ ಪ್ರವಚನ ಮಾಡಿ ಅದ ಲಿಂಗ ದೇಹವನ್ನು ಸುಟ್ಟು ಹಾಕಿಬಿಟ್ಟ. ಅದಕ್ಕೆ ಹೇಳ ದೃಷ್ಟ ಅಂತ. ತಿರೋಭವಿತ್ರಿ ಶನಕೈಹಿ ಅಗ್ನೇರ್ ಯೋನಿ ನಿವಾರಣಿ. ಅದು ನಿಧಾನ ಕೊನಿ ಕೆಂಡಿರ್ತದೆ ನೋಡ್ರಿ, ಸಣ್ಣ ಉರಿದು ಕೊನೆಗೆ ತಣ್ಣಗಾಗ್ಬಿಡ್ತದೆ. ಹಂಗೆ ಇಲ್ಲಿ ಲಿಂಗದೇಹ ಕೊನೆಗೆ ಒಂದು ತಣ್ಣಗಾಗಿ ಹೋಗ್ಬಿಡ್ತದೆ, ಬೂದೆ ಹೋಗ್ಬಿಡ್ತದೆ. ಅದಕ್ಕೆ ನಿರಂತರ ಮಾಡ್ರಿ. ಆಮೇಲೆ ನೋಡ್ಬೇಕಂತ ಈ ಪ್ರಕೃತಿಯ ಬಗ್ಗೆ ನಾವು ಕೂಡ. ಭುಕ್ತ ಭೋಗ ಪರಿತ್ಯಕ್ತ ದೃಷ್ಟದೋಷಾತ್ ನಿತ್ಯಜಃ ನೇಶ್ವರಸ್ಯ ಅಶುಭಂ ದತ್ತೆ ಸ್ವೇ ಮಹಿಂ ನಿಸ್ಥಿತಸ್ಯ ಚ. ಈ ಪ್ರಕೃತಿ ಜೀವನಿಗೆ ಏನು ಬಾಧವನ್ನು ಉಂಟು ಮಾಡ್ತದೋ ಪರಮಾತ್ಮನಿಗೆ ಆ ತರಹದ ಬಾಧವನ್ನು ಉಂಟು ಮಾಡುವುದಿಲ್ಲ. ಯಥಾಹಿ ಅಪ್ರತಿಬುದ್ಧಸ್ಯ ಪ್ರಸ್ವಾಪೋ ಬಹ್ವನರ್ಥಕೃತ ತೈವ ಪ್ರತಿಬುದ್ಧಸ್ಯ ನವೈ ಮೋಹಾಯ ಕಲ್ಪತೆ. ಎಚ್ಚರ ಇಲ್ಲದೆ ಇರುವಂತಹ ವ್ಯಕ್ತಿಗೆ ನಿದ್ದೆ ಹೇಗೆ ಬಹಳ ಅನರ್ಥಕಾರಿಯೋ, ಎಚ್ಚರ ಇದ್ದ ವ್ಯಕ್ತಿಗೆ ಅದು ನಿದ್ರೆ ಅನರ್ಥಕಾರಿ ಅಲ್ಲ. ಯಾಕೆ? ಎಚ್ಚರ ಆಗಿಬಿಟ್ಟಿವಿ ಅಂದರೆ ಏನು ಭಯ ಇರೋದಿಲ್ಲ. ಮಲಗಿದಾಗ ಏನರ ಆತು ಅಂದರೆ ಯಾರು ಕೇಳೋರು? ಏನೋ ಒಂದು ಅನಾನುಕೂಲ ಆಗಿ ಯಾವುದೋ ಒಂದು ಹಳಿ ಜೀರ್ಣದ ಮನೆಯೊಳಗೆ ಮಲ್ಕೊಂಡಿದ್ದಾವ, ಪಾಪ ನಿದ್ದೆ ಒಳಗೆ ಮ್ಯಾಲೆ ಬಿದ್ದು ಹೋತು, ಮುಗಿದು. ಎಚ್ಚರ ಇದ್ದ ಬೀಳೋ ಹೊತ್ತಿಗೆ ತಪ್ಸ್ಕೊಂಡು ಹೊಲಿಗೆ ಬರ್ತದೆ. ಹಂಗೆ ನಾವು ಈ ಪ್ರಕೃತಿಯಿಂದ ಎಚ್ಚರ ಇದ್ವಿ ಅಂದರೆ ಅದರಿಂದ ತಪ್ಸ್ಕೊಳ್ಳಿಕ್ಕೆ ಬರ್ತದೆ. ಪ್ರಕೃತಿಯೊಳಗೆ ಎಚ್ಚರ ಇಲ್ಲದೆ ಅದನ್ನು ಭೋಗ ಮಾಡ್ಕೋತ ಕೂತಿದ್ವಿ ಅಂದರೆ ಒಂದು ದಿವಸ ತಲೆ ಮೇಲೆ ಬೀಳ್ತದೆ ನಮಗೆ. ದೃಷ್ಟ ಅಂತ ಹೇಳ. ಯಥಾಹಿ ಅಪ್ರತಿಬುದ್ಧಸ್ಯ ಪ್ರಸ್ವಾಪೋ ಬಹ್ವನರ್ಥಕೃತ ಈ ಸೈವ ಪ್ರತಿಬುದ್ಧಸ್ಯ ನಮೈ ಮೋಹಾಯ ಕಲ್ಪತೆ. ಎಲ್ಲ ಅವರೇ ಹೇಳ್ಕೋದವ್ರು ಏನೋ ಒಟ್ಟು. ನಾವೇನು ಹೇಳೋದು ಬೇಡ ಅವರೇ ಹೇಳ್ಬಿಟ್ಟಾರೆ ಒಟ್ಟು. ಅಲ್ಲಲ್ಲ, ವ್ಯಾಖ್ಯಾನ ಅವರು ಹೇಳ್ಯಾರ. ನಮ್ಮದು ಒಂದು ದೃಷ್ಟಾಂತರ ಸೇರಿಸಿರ್ತೀವಿ, ಇಲ್ಲಿ ಹೇಳ್ಕೊಂಬ. ಈ ಅಗ್ನಿದು ಮತ್ತು ನಿದ್ದಿದು ಮಾತ್ರ ಅವನೇ ಹೇಳಿದ್ದೆ, ಎರಡೂ ಹೇಳಿದ್ದೆ. ಏವಂ ವಿದಿತ ತತ್ವಸ್ಯ ಪ್ರಕೃತಿರ್ಮಯಿ ಮಾನಸಂ ಯುಂಜತೋ ನಾಪಕುರುತೆ ಆತ್ಮಾರಾಮಸ್ಯ ಕರ್ಹಿಚಿತ್. ಯಾರು ದೇವರ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಳ್ತಾನೆ, ಶಾಸ್ತ್ರಜ್ಞಾನವನ್ನು ಮಾಡಿಕೊಳ್ತಾನೆ, ನನ್ನಲ್ಲಿ ಮನಸ್ಸಿಟ್ಟಿರುವಂಥ ವ್ಯಕ್ತಿಗೆ ಪ್ರಕೃತಿ ಅಪಕಾರವನ್ನು ಮಾಡುವುದಿಲ್ಲ. ಅದು ಉಪಕಾರವನ್ನೇ ಮಾಡ್ತದೆ. ಪ್ರಕೃತಿ ಏನು ಮಾಡ್ತದೆ? ಅದು ಉಪಕಾರ ಮಾಡ್ತದೆ. ಯಾವಾಗ ಭಗವಂತನಲ್ಲಿ ಮನಸ್ಸು ಇಟ್ಕೊಂಡಿರ್ತೀವಿ ಆಗ ಈ ಪ್ರಕೃತಿ ಏನು ಮಾಡ್ಲಿಕ್ಕೆ ಶುರು ಮಾಡ್ತದೆ? ಇಲ್ಲ, ಇವ ನನಗಿಂತಲೂ ಸಮರ್ಥನಾದ ವ್ಯಕ್ತಿಯ ಜೊತೆಗೆ ಸ್ನೇಹ ಬೆಳೆಸಿಕೊಂಡಿದ್ದಾನೆ, ಆದ್ದರಿಂದ ನಾನೇನಾದರೂ ಇವನಿಗೆ ಅಪಕಾರವನ್ನು ಮಾಡಿದರೆ ಅವನಿಂದ ನನಗೆ ಘಾತ ಆಗ್ತದೆ ಅನ್ನೋ ಎಚ್ಚರ ಇಟ್ಕೊಂಡು ನಮಗೆ ಅಪಕಾರ ಮಾಡದೆ ಉಪಕಾರವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ನೋಡ್ರಿ ಎಂಥ ಚಂದ ಮಾತು ಹೇಳ್ತಾನೆ ದೇವರು. ಆತ್ಮಾರಾಮಸ್ಯ, ನನ್ನಲ್ಲೇ ಮನಸ್ಸಿಟ್ಟವರಿಗೆ ಪ್ರಕೃತಿ ಉಪಕಾರಿಣಿ ಆಗ್ತಾಳ, ಅಪಕಾರಿಣಿ ಆಗೋದಿಲ್ಲ. ಯಾಕೆ? ಅದಕ್ಕೆ ಗೊತ್ತದ, ಇವಂಗೆ ನಾನು ಮುಟ್ಟಿದ್ರೆ ಇವನ್ ಗೆಳೆಯ ನನ್ನ ಮೇಲೆ ಏನರ ಮಾಡ್ತಾನ ಅಂತ ಗೊತ್ತದೆ. ಅದಕ್ಕೆ ನಾವು ಅವನ್ನ ನೋಡ್ಕೊಂಡು ಹಿಂದೆ ಮುಂದೆ ನೋಡ್ಕೊಂಡು ಜಗಳಕ್ಕೆ ಹೋಗ್ಬೇಕು ಅಂತಿರ್ತಾರೆ ನೋಡ್ರಿ. ಹಿಂಗಿದ್ದಂಗೆ ಅದು ಹಿಂದೆ ಮುಂದೆ ನೋಡ್ಕೊಂಡು ಜಗಳಕ್ಕೆ ಹೋಗ್ರಿ, ಹಂಗೆ ಜಗಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಿರ್ತಾರಲ್ಲ, ಹಂಗಿದ್ದಂಗೆ. ಅದಕ್ಕೆ ಮುಂದೆ ಹೇಳಿದರು, ಯದೈವ ಆತ್ಮರತಃ ಕಾಲೇನ ಬಹುಜನ್ಮನ ಸರ್ವತ್ರ ಜಾತ ವೈರಾಗ್ಯ ಆ ಬ್ರಹ್ಮ ಭುವನಾನ್ ಮುನಿ. ಆ ವೈರಾಗ್ಯವೂ ಕೂಡ ಒಂದೇ ಜನ್ಮದಲ್ಲಿ ಬರ್ತದೆ ಅಂತನ್ನುವ ಭಾವನೆ ಬೇಡ. ಕಾಲೇನ ಬಹುಜನ್ಮನ, ಬಹಳ ಜನ್ಮ ಕಳಿಬೇಕು. ಯಾವಾಗ ಆಧ್ಯಾತ್ಮರತನಾಗಿ ಬಹುಜನ್ಮವನ್ನು ಕಳೆದಾಗ ಸರ್ವತ್ರ ಜಾತ ವೈರಾಗ್ಯ ಆ ಬ್ರಹ್ಮ ಭುವನಾನ್ ಮುನಿ. ಬ್ರಹ್ಮದೇವರ ಲೋಕದ ಹೇಳ್ಕೊಂಡು ಆ ಬ್ರಹ್ಮಸ್ತಂಭ ಪರ್ಯಂತಂ ವಸಾರಂಚಾಪ್ಯ ನಿತ್ಯಕಂ ವಿಜ್ಞಾಯ ಜಾತ ವೈರಾಗ್ಯ ಬರ್ತಕ್ಕಂಥದ್ದಾಗಿದೆ. ಮದ್ಭಕ್ತ ಪ್ರತಿಬುದ್ಧಾರ್ಥ ಪ್ರಸಾದೇನ ಭೂಯಸ, ನನ್ನ ಭಕ್ತನಾಗಿ ಎಚ್ಚರಗೊಂಡಿರ್ತಕ್ಕಂಥವನಾಗಿದ್ದಾನೆ, ಮೋಕ್ಷವನ್ನು ಪಡಿತಕ್ಕಂಥವನಾಗ್ತಾನೆ. ಹಿಂಗಾಗಿ ಆ ಲಿಂಗದೇಹವನ್ನು ಕಳ್ಕೊಂಡ ಅಂದರೆ ಮತ್ತೆ ಪುನಃ ಲಿಂಗದೇಹ ಬರುವುದಿಲ್ಲ ಅನ್ನೋ ಅಭಿಪ್ರಾಯವನ್ನು ತಿಳಿಸ್ತಾರೆ. ಇದ್ರ ಮೇಲೆ ಒಂದು ಮಾತು ಹೇಳ್ತಾನೆ, ನನ್ನ ಭಕ್ತರು ಹೆಂಗಿರ್ತಾರೆ ಅಂದರೆ ಅಪರೋಕ್ಷ ಜ್ಞಾನ ಆಗ್ಯದ, ಇನ್ನೂ ಮೋಕ್ಷ ಬಂದಿಲ್ಲ. ಆದರೆ ಈಗೇನಾಗಿದೆ, ಅಪರೋಕ್ಷ ಜ್ಞಾನದ ಫಲವಾದ ಅಣಿಮಾದಿ ಸಿದ್ಧಿಗಳಾಗಿಬಿಟ್ಟ. ಈಗ ಆ ಭಕ್ತ ನೋಡ್ರಿ ಎಂಥ ಚಾನ್ಸು, ಅವನು ಏನು ಬೇಕು ಮಾಡಿಬಿಡ್ಬೋದು ಈಗ. ಯಾಕಂದ್ರೆ ದೇವರ ಅನುಗ್ರಹದಿಂದ ಅಣಿಮಾ ಮಹಿಮಾದಿಗಳ ಸಿದ್ಧಿಗಳೆಲ್ಲವೂ ಆಗಿಬಿಟ್ಟಿದೆ, ಅಪರೋಕ್ಷ ಜ್ಞಾನ ಆಗ್ಯದ. ಮೋಕ್ಷ ನಿಶ್ಚಿತ ಅಪರೋಕ್ಷ ಜ್ಞಾನ ಆಗ್ಯದ, ಅಣಿಮಾದಿ ಸಿದ್ಧಿಗಳಾಗಿಬಿಟ್ಟಾವ. ಈಗ ಅವ ಏನು ಮಾಡ್ತಾನೆ? ಅದನ್ನು ಬಳಸ್ಕೋತಾನೋ ಬಳಸ್ಕೊಳ್ಳೋದಿಲ್ಲೋ ಅಂದರೆ ಯದಾನ ಯೋಗೋಪಚಿತ ಸೋಚೇತೋ ಮಾಯಾ ಸ್ವಸಿದ್ಧಸ್ಯ ವಿಷಜ್ಯತೆಂಬ ಅನನ್ಯ ಹೇತುಶ್ವತಮೇ ಗತಿ ಸ್ಯಾತ್ ಆತ್ಯಂತಿಕಿ ಯತ್ರ ನ ಮೃತ್ಯುಹಾಸಃ. ಅವ ಬಳಸ್ಕೊಳ್ಳೋದಿಲ್ಲ. ಯಾಕೆ? ಯಾರು ಬಾರಿ ಬರೀತಾರೆ, ಅಪರೋಕ್ಷ ಜ್ಞಾನವಾದ ಮೇಲೆ ಇವನಿಗೆ ಬೇಕಾದಂಥ ಸಾಮರ್ಥ್ಯ ಬಂದಿರ್ತದೆ. ಅಪರೋಕ್ಷ ಜ್ಞಾನಿನಃ ಅಣಿಮಾದಿ ಸಿದ್ಧಯೋಪಿ, ಅಣಿಮಾದಿ ಸಿದ್ಧಗಳಾಗಿದ್ರೂ ಕೂಡ ತಾಸು ಯದ್ಯಾಸಕ್ತಾ
ಒಂದು ವೇಳೆ ಅಣಿಮಾದಿ ಸಿದ್ಧಿಗಳಲ್ಲಿ ಆಸಕ್ತಿಯನ್ನು ಹೊಂದಿದ, ನೋಡ್ದ ಇಷ್ಟು ದಿವಸ ಅಂತೂ ಶ್ರಮ ಪಟ್ಟಿದ್ನ, ಅನಾಯಾಸ ದೇವರೆಲ್ಲ ಶಕ್ತಿ ಕೊಟ್ಟಾನ, ಏನು ಬೇಕು ಸೃಷ್ಟಿ ಮಾಡ್ಬೋದು, ಏನು ಬೇಕು ತಿನ್ಬೋದು, ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಮಾಡ್ಕೋತ ಕೂತ್ರೆ ಮಲ್ಲೋಕಗಮನೆ ವಿಳಂಬ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಲೇಟ್ ಆಗ್ತದ. ಯಾಕೆ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಾನ, ಅದೆಷ್ಟು ಭೋಗ ಮಾಡಿ ಹೋಗ್ಬೇಕಲ್ಲಮ್ಮ, ಬಿಟ್ಟು ಹೆಂಗೆ ಹೋಗ್ತಾನೆ? ಗೋಡಂಬಿ ಹಾಕಿ ಪಾಯಸ ಮಾಡಿಬಿಟ್ಟಾನ, ಹೆಚ್ಚಿಗೆ ಆಗಿಬಿಟ್ಟದ, ಟೈಮ್ ಆಗಿಬಿಟ್ಟದ, ಏನು ಮಾಡ್ತಾರೆ ಹೇಳಿ, ತುಂಬ್ಕೊಂಡು ಹೋಗ್ಬೇಕ್ರಿ ಅವ, ಬಿಡೋ ಹಂಗಿಲ್ಲ, ಚಲೋ ಹಂಗಿಲ್ಲ, ತುಟ್ಟಿದ ಬೇರೆ ಪದಾರ್ಥ, ಹಿಂಗಾಗಿ ಗಬ 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 ತುಂಬಿಕೊಂಡು ಒಂದು 5 ನಿಮಿಷ ಲೇಟ್ ಆದರೂ ಅಡ್ಡಿ ಇಲ್ಲ ಅಂತ ತಿಳ್ಕೊಂಡು ಹೋಗ್ತಾನವ. ಹಂಗೆ ತಾನಾಗಿ ಅಣಿಮಾದಿ ಸಿದ್ಧಿಗಳನ್ನು ಪಡೆದ ಕೂಡಲೇ ಅವುಗಳದ್ದು ಉಪಯೋಗಿಸಲಿಕ್ಕೆ ಶುರು ಮಾಡಿದ ಅಂದರೆ ಮೋಕ್ಷ ವಿಳಂಬ. ಆದ್ದರಿಂದ ಅಪರೋಕ್ಷ ಜ್ಞಾನಿಗಳು ಮೋಕ್ಷ ವಿಳಂಬವಾಗುವಂತಹ ಕಾರ್ಯವನ್ನು ಮಾಡೋದಿಲ್ಲ ಅಂತ ಹೇಳಿ ಈ 28ನೇ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾರೆ. 29ರಲ್ಲಿ ಶ್ರೀ ಭಗವಾನ್ ವಾಚ, ಆಕೆ ಕೇಳಿದ್ಲು ಮನಸ್ಸಿನ ನಿಗ್ರಹ ಮಾಡ್ಕೋಬೇಕಂಬ ಅಂತ. ಆ ಮನೋನಿಗ್ರಹಕ್ಕೆ ಬೇಕಾದದ್ದೇನು ಅಂತ ಅಲ್ಲಿ ಬರೇ ಬೀಜಾವಾಪ ಮಾಡಿದ್ದ, ಅದರ ವಿವರಣೆ ಎಲ್ಲಿ ಮಾಡ್ತಾ ಇದ್ದಾನೆ. ಏನೋ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಯೋಗ ಸಮಾಧಿ ಇವೇನವ ಅವುಗಳ ಬಗ್ಗೆ ಪರಿಚಯ ಮಾಡಿಸ್ತಾ ಹೋಗ್ತಾನೆ. ನಿಯಮ ಅಂದ್ರೆ ಏನು, ಯಮ ಅಂದ್ರೆ ಏನು, ಇವುಗಳನ್ನ ತಿಳ್ಕೋಬೇಕು. ಇವನ್ನ ನಾವು ಆಚರಣೆ ಮಾಡೋದರಿಂದಾಗಿ ಮನಸ್ಸು ನಿಗ್ರಹದಲ್ಲಿ ಇರ್ತದೆ ಅಂತ ಪರಮಾತ್ಮ ಹೇಳಿದ. ಯೋಗಸ್ಯ ಲಕ್ಷಣಂ ವಕ್ಷೇ ಸಬೀಜಸ್ಯ ನೃಪಾತ್ಮಜೇ. ವೈಷ್ಣವ ಯೋಗವನ್ನೇ ಹೇಳ್ತೇನೆ. ಸಬೀಜ ಯೋಗ ಅಂದರೆ ವೈಷ್ಣವ ಯೋಗ ಅಂತ ಅರ್ಥ. ಮನೋ ಏನೇವ ವಿಧಿನ ಪ್ರಸನ್ನಂ ಯಾತಿ ಸತ್ಪದಂ, ನಮ್ಮ ಮನಸ್ಸು ಪ್ರಸನ್ನವಾಗ್ತಲ್ಲ ಅಂತಹದ್ದು. ಸರಿ, ನಿಯಮಗಳು ಯಾವುದು ಅಂದರೆ ಹೇಳ್ತೀನಿ ಕೇಳು. ನಿಯಮ ಇಷ್ಟು, ಏನು? ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ್ಚ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚ್ಚರಣಾರ್ಚನಂ ಗ್ರಾಮ್ಯಧರ್ಮ ನಿವೃತ್ತಿಶ್ಚ ಮೋಕ್ಷಧರ್ಮ ರತಿಸ್ತಥಾ ಮಿತಮೇಧ್ಯಾಧನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ. ಇಷ್ಟುಗಳನ್ನು ನಿಯಮ ಅಂತ ಕರಿಬೇಕಂತ. ಏನೇನು ನಿಯಮಗಳವು? ಸ್ವಧರ್ಮಾಚರಣಂ ಶಕ್ತಿಯ, ನಮ್ಮ ಶಕ್ತಿ ಇದ್ದಷ್ಟು ಧರ್ಮಾಚರಣೆಯನ್ನು ಮಾಡಬೇಕು. ಧರ್ಮಾಚರಣೆ ಒಳಗೆ ಸಂಕೋಚ ಮಾಡ್ಕೋಬಾರ್ದು. ಏನು ಮಾಡ್ತಿರ್ತೀವಿ ನಾವು? ಅಲ್ಲೇ ಸಂಕೋಚ ಮಾಡ್ಕೊಂಡಿರ್ತೀವಿ. ಧರ್ಮಾಚರಣೆ ಮಾಡೋದಕ್ಕೆ ಸಂಕೋಚ ನಮಗೆ. ಎಷ್ಟು ಮಾಡಿದ್ರೆ ಏನ್ರಿ ಮುಗಿತೇನೆ? ಅದೇನ್ರಿ ನಮ್ಗೆ ಇಂಥವು ಬೇರೆ ಮತ್ತೆ ಅದಕ್ಕೆ ಅಡ್ಡಡ್ಡಡ್ಡ ಎಷ್ಟು ಮಾಡಿದ್ರೆ ಏನು ಮುಗೀತದ? ಮುಗಿಯಂಗಿಲ್ಲ, ಬಿಡಂಗಿಲ್ಲ. ಅದಕ್ಕೆ ಎಷ್ಟು ಆಗ್ತದೆ ಅಷ್ಟು ಮಾಡೋದ್ರಿಪ್ಪ. ಹಂಗಲ್ಲೇ ಅಲ್ಲ, ದೇವರಂತಾನ ಮನೋನಿಗ್ರಹದ ಸಾಧನ ಅದು. ನೋಡ್ರಿ, ಕಲ್ಪನಾ ಇಲ್ಲದೆ ಇದ್ದಲ್ಲಿ ದೇವರು ಹಾಕ್ಲಿಕ್ಕೆ ತಾನ ಮಾತನ್ನ. ನೀನು ನಿನ್ನ ಧರ್ಮವನ್ನ ಶಕ್ತಿ ಇದ್ದಷ್ಟು ಮಾಡಿದರೆ ಮನೋನಿಗ್ರಹ ಆಗ್ತದೆ ಅಂತ ಹೇಳಿತಾನ. ನಾವು ಅದು ಮನೋನಿಗ್ರಹ ಸಾಧನ ಅಂತ ತಿಳಿಯದೆ ಅದನ್ನು ಸಂಕೋಚ ಮಾಡ್ಲಿಕ್ಕೆ ನೋಡ್ರಿ. ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ಲಾಭ ಬರ್ತದ ಅಂತ ಅದು ಅಲ್ಲಿ ನಾವೇನು ಮಾಡ್ಲಿಕ್ಕೆ ಅನಾಸಕ್ತಿ. ಹೋಗ್ಲಿ ಬಿಡ್ರಿ, ಏನು ₹2 ಹಾಕಿದ್ರೆ ಸಾಕು ಅಂತ ಹೇಳಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ. ಆದರೆ ಲಾಭ ಬರೋ ಹೊತ್ತಿಗೆ ಉಳಿದವರಿಗೆ ಲಾಭ ಜಾಸ್ತಿ ಆಗಿರ್ತದೆ, ಇವ್ನ ಲಾಭ ಕಡಿಮೆ ಆಗಿರ್ತದೆ. ಅಯ್ಯಯ್ಯೋ ನಾವೊಂಚೂರು ಹಾಕ್ಬೇಕಾಗಿದ್ದು ಕಾಣಿಸ್ತದೆ ಅಂತ ಅವಾಗ ಅನಿಸ್ತದೆ. ಹಿಂಗಾಗ್ತದೆ. ದೇವರಂತಾನೆ ಸ್ವಧರ್ಮಾಚರಣಂ ಶಕ್ತಿಯ. ನಿಯಮ ಇದು. ಏನು ನಿಯಮ? ದೇವರು ಪ್ರತಿಯೊಬ್ಬನಿಗೂ ಮಾಡಿಕೊಟ್ಟ ನಿಯಮ ಅದು. ನಾವೇ ಮಾಡಿಕೊಂಡ ನಿಯಮ ಅಲ್ಲ. ಭಗವಂತ ಆಯಾ ಜೀವರಾಶಿಗಳನ್ನು ನೋಡಿ ಮನೋನಿಗ್ರಹಕ್ಕೆ ಬೇಕಾಗಿರುವಂತಹ ನಿಯಮವನ್ನು ಮಾಡಿಕೊಟ್ಟಾನ. ಅದೇನು ಅಂದರೆ ಸ್ವಧರ್ಮಾಚರಣಂ ಶಕ್ತಿಯ. ಶಕ್ತಿ ಇದ್ದಷ್ಟು ಸ್ವಧರ್ಮಾಚರಣೆಯನ್ನು ಮಾಡಬೇಕು. ನೋಡ್ರಿ, ಶಕ್ತಿ ಇದ್ದಷ್ಟು ಮಾಡಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಆಚಾರ್ಯರು ಮುಂದೆ ಒಂದು ಕಡೆ ಹೇಳಿದ್ದಾರೆ, ಸ್ವಭಾವತಃ ಧರ್ಮಮಾಚರೇತ ನ ಚಕಿತಶ್ಚರೇತ್ ಅಂತ ಹೇಳ್ಯಾರ. ಧರ್ಮ ಮಾಡ್ಬೇಕಾದ್ರೆ ಬೇಸರಲೆ ಮಾಡ್ಲಿಕ್ಕೆ ಹೋಗ್ಬಾರ್ದಂತ. ಏನು ಮಾಡ್ಬೇಕ್ರಿ ಮತ್ತೆ ಬಂತು ಏಕಾದಶಿ, ಹಿಂಗೆ ಅನ್ಕೊಂಡು ಏಕಾದಶಿ ಮಾಡಿದ ಖರೆ ಪುಣ್ಯ ಅರ್ಧ. ಏನು ಪ್ರಾರಬ್ಧ ನೋಡ್ರಿ. ಮತ್ತೆ ಬಂತ ಈ ಚಾತುರ್ಮಾಸ್ಯ, ಮತ್ತದ ಕಟ್ಟು ಅದ ಹಿಟ್ಟು ಅಂಥೇಳಿ ಹೊಡೆದಿರ್ತಾರೆ ಹಾಕ್ಕೊಂಡು, ಮತ್ತೆ ಬಿಟ್ಟಿರಂಗಿಲ್ಲ. ಅದ ಕಟ್ಟು ಅದ ಹಿಟ್ಟು ಅಂತಕೊಂಡು ಸಮೃದ್ಧ ತಗೊಂಡಿರ್ತಾರೆ. ಅಂಥದ್ದು ಹಿಂಗೇನು ಚಕಿತ ಚನೇತ, ಧರ್ಮದ ಬಗ್ಗೆ ಅನಾಸಕ್ತಿಯಿಂದ ಮಾಡದೇ ಇದ್ರೆ ನರಕಕ್ಕೆ ಹೋಗ್ತಾರೆ. ಹಿಂಗೆ ಭಯದಿಂದ ಧರ್ಮವನ್ನು ಮಾಡಿಬಿಟ್ರೆ, ಧರ್ಮ ಮಾಡಿದ್ದೌದು, ಭಯಪಟ್ಟದ್ದಕ್ಕೆ ಫಲ ಅರ್ಧ ಹೋಗ್ಬಿಡ್ತು. ಅದರಿಂದ ಸ್ವಧರ್ಮಾಚರಣಂ ಶಕ್ತಿಯ ಮಾಡಬೇಕು. ವಿಧರ್ಮಾಚ್ಚ ನಿವರ್ತನಂ, ಯಾವುದು ಧರ್ಮದಂತೆ ತೋರ್ತಾವ, ಶಾಸ್ತ್ರ ನಿಷಿದ್ಧವಾದ ಧರ್ಮಗಳೇನವ ಅವು ಧರ್ಮದಂತೆ ಕಾಣಿಸ್ತಾವ, ಅವನ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮಲ್ಲಿ ಹೇಳ್ತಿರ್ತಾರೆ ನೋಡ್ರಿ, ಶನಿವಾರ ಒಪ್ಪತ್ತು ಅಂತಿರಂಗಿಲ್ಲ, ಹೆಂಗೆ ಶನಿವಾರ ಒಪ್ಪತ್ತು, ಭಾನುವಾರ ದುಪ್ಪಟ್ಟು, ಶನಿವಾರ 20 ಚಪಾತಿ 20, ಇವೆಲ್ಲ ಧರ್ಮಾಭಾಸಗಳ್ರಿ. ಎಲ್ಲೆಲ್ಲೆಲ್ಲೆಲ್ಲೂ ಹೇಳಿಲ್ಲ. ಶನಿವಾರ ಉಪವಾಸ ಮಾಡ್ತೀನಿ, ಸೋಮವಾರ ಉಪವಾಸ ಮಾಡ್ತೀನಿ, ಮಂಗಳವಾರ ಉಪವಾಸ ಮಾಡ್ತೀನಿ,
ಎಲ್ಲಿ ಅವೆಲ್ಲ ಸುಸುಳು ಮಾಡ್ಕೋತ ಹೋಗ್ತಿರಂಗ ಅದೇನದ ಅಂದ್ರೆ ಇದು ವಿಧರ್ಮ. ಇದು ವಿಧರ್ಮಾಚ್ಚ ನಿವರ್ತನ, ಧರ್ಮಾಭಾಸ, ಧರ್ಮದಂತೆ ಕಾಣಿಸ್ತಾವ ಅಲ್ರಿ. ಅವ್ರ ಪ್ರೀತಿಗಾಗಿ ನಾವು ಉಪವಾಸ ಮಾಡ್ಲಿಕ್ಕೆ ಬರಂಗಿಲ್ಲ. ದೇವ್ರ ಪ್ರೀತಿಗಾಗಿ ಅಷ್ಟೇ ಉಪವಾಸ ಮಾಡ್ಬೇಕು, ಇನ್ಯಾರ ಪ್ರೀತಿಗಾಗಿ ಉಪವಾಸ ಮಾಡಂಗಿಲ್ಲ. ಇನ್ನೆಲ್ಲಾರ ಪ್ರೀತಿಗಾಗಿ ಹೊಡಿಬೇಕು ಹಾಕೊಂಡು. ಏನ್ ಹೇಳಿದೆ ಶಾಸ್ತ್ರ? ಎಲ್ಲಾರ ಪ್ರೀತಿಗಾಗಿ ಹೊಡೀರಿ, ದೇವ್ರ ಪ್ರೀತಿಗಾಗಿ ಉಪವಾಸ ಮಾಡ್ರಿ ಅಂತ ಹೇಳ್ಯಾರ. ಅದ್ರ ವಿರುದ್ಧ ಮಾಡಿಬಿಟ್ರೆ ಅದು ಧರ್ಮಾಭಾಸ. ಅದಕ್ಕೆ ಧರ್ಮಾಭಾಸದಿಂದ ನಿವೃತ್ತರಾಗರಿ. ಇದು ಕೂಡ ಮನೋನಿಗ್ರಹಕ್ಕೆ ಕಾರಣ. ಆಯ್ತಾ? ದೈವ ಲಬ್ಧೇನ ಸಂತೋಷ. ದೇವರು ನಿಮ್ಗೆ ಎಷ್ಟು ಕೊಟ್ಟು ಕಳಿಸ್ದ ಅಷ್ಟರೊಳಗೆ ತೃಪ್ತಿರಿರಿ. ಇದೊಂದು ಭಾಳ ದೊಡ್ಡ ಮಾತ್ರಿ. ಬ್ರಾಹ್ಮಣರಿಗೆ ಮಾತಾಡೋದು ಭಾಳ ವಿಶೇಷದ. ದೇವರು ಅವ್ನು ಪತ್ರ ಕೊಡ್ಲಿಕ್ಕೆ ಬಂದಂತ, ಅವ ಬ್ರಾಹ್ಮಣ ರುಕ್ಮಿಣಿ ಪತ್ರ ಕೊಡ್ಲಿಕ್ಕೆ ಬಂದಂತ. ಆಚಾರ್ಯ ನಿಮಗೊಂದು ನಮಸ್ಕಾರ ಅನ್ನಂತ. ಗಾಬರಿ ಅಂತ ಅವ ಆಚಾರ್ಯ, ನಂಗೆ ಯಾಕೆ ನಮಸ್ಕಾರ ಕೃಷ್ಣ ಅನ್ನೋ, ನೀ ದೇವರು, ನೀ ಯಾಕೆ ನನ್ನ ನಮಸ್ಕಾರ ಮಾಡ್ತೀಯ ಅಂದವ. ಅದಕ್ಕೆ ದೇವ್ರು ಹೇಳ್ಬೇಕ್ರಿ, ನಿಮ್ಮನ್ನ ಕಂಡ್ರೆ ಯಾಕೆ ಸಂತೋಷ ಆಗ್ತದೆ ಗೊತ್ತೇನು? ನಾ ಎಷ್ಟು ಕೊಟ್ಟಿನಿ ಅಷ್ಟರೊಳಗೆ ಆನಂದದಿಂದ ಇದ್ದಿರಲ್ಲ, ಅದಕ್ಕೆ ನನಗೆ ಸಂತೋಷ ಆಗ್ತದೆ ಅಂತ ಹೇಳಿ ನಾನು. ನೀವು ನೋಡ್ರಿ, ಬ್ರಾಹ್ಮಣ ಅವ ಆಶಾಪೂರ್ವಕ ಆಗ್ಬಾರ್ದು, ರಾಜ ಅಲ್ಪತೃಪ್ತ ಆಗ್ಬಾರ್ದು ಅಂತ ನಿಯಮದ. ರಾಜ ಅಲ್ಪತೃಪ್ತ ಆದ ಅಂದ್ರೆ ಬಾಜಿಕನವ್ರು ಬಂದು ಹೊಡೆದ್ಬಿಡ್ತಾರ ಅವನ್ನ. ನಮ್ಮ ರಾಜ್ಯ ಅಷ್ಟು ಸಾಕ್ರಪ್ಪ, ಕಿಲಿ ಹಾಕ್ರಪ್ಪ, ಒಳಗೆ ಕೂತ್ಬಿಡ್ತೀವಿ ನಾವು ಅಂದ್ರೆ ಹೊಡೆದು ಹಾಕ್ಬಿಡ್ತಾರ ಅವನು. ಅವ ಎಲ್ಲರ ಮೇಲೆ ದಂಡ ಎತ್ಕೊಂಡು ಹೋಗ್ಬೇಕು. ಇವ ಬ್ರಾಹ್ಮಣ, ಇವ ಏನು ಮಾಡ್ಬೇಕು? ಆಶಾಪೂರ್ವಕ ಆದ ಅಂದ್ರೆ ಎಲ್ಲ ಬಿಟ್ಬಿಡ್ತಾನ. ಮಡಿ ಮೈಲಿಗೆ ಧರ್ಮ ಎಲ್ಲ ಬಿಟ್ಬಿಡ್ತಾನೆ. ಒಟ್ಟು ರೊಕ್ಕ 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 ಬೇರೆ ಹಾಕೊಂಡು ಹೋಗ್ಬಿಡ್ತಾನವ. ಅದಕ್ಕೆ ಇವ ಅಲ್ಪತೃಪ್ತಿ ಇರಬೇಕು, ಅವ ಅತೃಪ್ತಿ ಇರಬೇಕು. ಹಿಂಗೆ ವ್ಯವಸ್ಥೆ ಮಾಡಿದೆ ಶಾಸ್ತ್ರ. ಅದಕ್ಕೆ ದೇವರಿಂದ ನಿಮ್ಮನ್ನ ಕಂಡ್ರೆ ಯಾಕೆ ನಮಸ್ಕಾರ ಮಾಡ್ಬೇಕು ಅನಿಸ್ತದೆ ಅಂದ್ರೆ, ದೇವ್ರು ನಮಸ್ಕಾರ ಮಾಡ್ಯಾನ್ರಿ ಬ್ರಾಹ್ಮಣರಿಗೆ ಮಾಡಿ ಹೇಳ್ತಾನೆ, ನೀವೆಲ್ಲ ಎದುರ್ಛಾ ಲಾಭ ಸಂತುಷ್ಟ, ಏನು ಕೊಟ್ಟರೆ ಅದ್ರೊಳಗೆ ಆನಂದದಿಂದ ಇದ್ದೀರಿ. ನಮ್ದು ಹಿಂಗದ್ರಿ ಮೊದಲಿಂದ ಸಿಸ್ಟಮು. ಎಷ್ಟು ಅದ್ರೊಳಗೆ ಆನಂದದಿಂದ ಇದ್ದೀವಿ ನಾವು. ಹೆಚ್ಚಿಗೆ ತಲೆಗೆ ಶೋಕ್ ಹೋಗೋದು ಅಲ್ಪ ಇಷ್ಟ ನಡಿ ಮುಂದಡಿ ಹೋಗೋಣ ಅಂತ ಹಿಂಗೆ ಹೋಗ್ತಿರ್ತೀವಿ. ಬರ್ಲಿ 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 ಹಾಕಪ್ಪಗಳು ಆಗ್ಯಾರ ನೋಡ್ರಿ, ಅಷ್ಟರು ಹೊರಗೆ ಬಿದ್ದಾವು ಅಷ್ಟು. ಹಾಂ ಹೌದು 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 ಹೌದೌದು, ಆಗ್ಯದ ಆಗ್ಯದ ಆಗ್ಯದ. ಅವು ಮಾಡ್ತಿರ್ತಾರೆ. ಹೋಗಿದ್ರೆ ಪಾಪ ದೇವ್ರು ಒಳ್ಳೇದು ಮಾಡಿದವರು. ಸತ್ಯ ಪ್ರಮೋದ ಶಿಷ್ಯರಂತ ದೈವ ಲಬ್ಧೇನ ಸಂತೋಷ ಹೋದ್, ದೈವ ಲಬ್ಧೇನ ಸಂತೋಷ ಹೋದ್ ಮಲ್ಕೊಂಡು ಹೋತಲ್ಲಿ ಅಷ್ಟು. ಚರಣಾರ್ಚನಂ, ಅಪರೋಕ್ಷ ಜ್ಞಾನಿಗಳ ಚರಣಾರ್ಚನೆಯನ್ನು ಮಾಡ್ರಿ. ನಮ್ಗೆ ಯಾರು ಅಪರೋಕ್ಷ ಜ್ಞಾನಿಗಳು ಅಂತ ಸಿದ್ಧ ಇದ್ದಾರೆ ಅವರ ಪಾದಾರ್ಚನೆ, ಅವರ ಸೇವೆಯನ್ನು ಮಾಡ್ರಿ. ಯಾಕೆ ಅವ್ರ ಸೇವೆ ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮಃ. ಉಪನಿಷತ್ ಹೇಳ್ತದೆ ಆಚರಣ, ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮ. ನಿಮಗೆ ಐಶ್ವರ್ಯ ಬೇಕು ಅಂತ ಅನಿಸಿದರೆ ಅಪರೋಕ್ಷ ಜ್ಞಾನಿಗಳ ಆರಾಧನೆ ಮಾಡಿರಿ, ಗುರುಗಳ ಆರಾಧನೆಯನ್ನು ಮಾಡ್ರಿ. ಇನ್ನು ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಮೋಕ್ಷ ಧರ್ಮ ರತಿಸ್ತತ. ಮುಂದಿನ ಹೇಳಿದ್ರು ಗ್ರಾಮ್ಯ ಧರ್ಮ. ಗ್ರಾಮ್ಯ ಧರ್ಮ ಅಂದ್ರೆ ಏನ್ರಿ? ಅದಕ್ಕೆ ವಿಷಯ ಸೇವಾ ಅಂತ ಬರೀತಾರೆ. ವಿಷಯ ಸೇವಾ ಏನದ, ಇದು ಗ್ರಾಮ್ಯ ಧರ್ಮ. ಇದರಿಂದ ನಿವೃತ್ತರಾಗ್ರಿ. ಪ್ರವೃತ್ತಿಯಲ್ಲಿರಬೇಕು ಅಂತ ಕೇಳಿದರೆ ಮೋಕ್ಷ ಧರ್ಮದೊಳಗೆ ಪ್ರವೃತ್ತಿ ಇರಲಿ. ಮಿತ ಮೇಧ್ಯ ಅಧನಂ ಶಶ್ವತ್. ಸ್ವಲ್ಪ ನೋಡ್ಕೊಂಡು ಉಣ್ರಿ ಅಂತ ಹೇಳ್ಯಾರ. ಭುಯಿ ಅಂತ ಉಣ್ಲಿಕ್ಕೆ ಹೋಗ್ಬೇಡ್ರಿ. ಭಾಳ ಉಂಡ್ರೆ ಮನೋನಿಗ್ರಹ ಆಗಂಗಿಲ್ಲ. ಎಷ್ಟು ಉಣ್ಬೇಕು? ಅದಕ್ಕೆ ಯಾದವಾರರು ಮತ್ತು ವಿಜಯಧ್ವಜತೀರ್ಥರು ಇಬ್ಬರು ಬರೆದಾರೆ. ದ್ವೌಭಾಗೌ ಪೂರಯೇದನ್ನೈಹಿ ತೋಯೇನೇಕೇನಂ ಪೂರಯೇತ್ ಮಾರುತಸ್ಯ ಪ್ರಚಾರಾರ್ಥಂ ಚತುರ್ಥಂ ಅವಶೇಷಯೇತ್. ಹೊಟ್ಟಿಯೊಳಗೆ 4 ಭಾಗ ಕಲ್ಪನೆ ಮಾಡ್ಕೋಬೇಕಂತ. ಮಾಡಿಕೊಂಡು 2 ಭಾಗವನ್ನು ಅನ್ನದಿಂದ ತುಂಬಬೇಕಂತ. ದ್ವೌಭಾಗೌ ಪೂರಯೇದ್ ಅನ್ನೈಹಿ ತೋಯೇನೇಕೇನ ಪೂರಯೇತ್. 3ನೇ ಭಾಗಕ್ಕೆ ಅನ್ನ ತುಂಬಬೇಕು. 4ನೇ ಭಾಗಕ್ಕೆ ಮಾರುತಸ್ಯ ನೀರು ಮಾರುತಸ್ಯ ಪ್ರಚಾರಾರ್ಥಂ. 4ನೇ ಭಾಗ ಏನದ, ಅದು ಗಾಳಿ ಅಡ್ಡಾಡ್ಲಿದ್ದು ಬಿಟ್ಟಿರ್ಬೇಕಂತ. ನಾವು ಉಂಡು ಮ್ಯಾಲ ಫ್ಯಾನ್ ಹಾಕ್ಪ ಉಂಡು ಭಾಳ ಉಂಡಿವಿ, ಸ್ವಲ್ಪ ಫ್ಯಾನ್ ಹಾಕೋದು. ಇಲ್ಲಿ ತಕ್ಕ ಬಂದ್ಬಿಟ್ಟಿರ್ತದೆ ಅದು. ಫ್ಯಾನ್ ಹಾಕೋದು ಶುರು ಮಾಡಿರ್ತಾನೆ ಅವ ಪುಣ್ಯಾತ್ಮ. ಅದಕ್ಕೆ ಮ್ಯಾಲ ಗಾಳಿ ಅಲ್ಲ, ಒಳಗೆ ಗಾಳಿ ಹೋಗ್ಬೇಕು. ಮಾರುತಸ್ಯ ಪ್ರಚಾರಾರ್ಥಂ ಚತುರ್ಥಂ ಅವಶೇಷಯೇತ್. ಹೆಂಗಿರ್ಬೇಕು? ಊಟ ಹೆವಿ ಮಾಡಬಾರ್ದ್ರಿ ಯಾವಾಗಲೂ. ದೇಹ ಜಡ ಆಗಿಬಿಡ್ತದೆ. ದೇಹ ಜಡ ಆಯ್ತು ಅಂದ್ರೆ ಯಾವ ಕೆಲಸನ ಮಾಡ್ಲಿಕ್ಕೆ ಬರಂಗಿಲ್ಲ. ನೀ ಧರ್ಮ ಸಂಪಾದನೆ ಮಾಡ್ತೀವೋ, ಅರ್ಥ ಸಂಪಾದನೆ ಮಾಡ್ತೀವಿ, ಏನು ಮಾಡ್ತೀವಿ ಮಾಡು. ಯಾವುದಕ್ಕಾದ್ರೂ ಬೇಕಾದ್ರೆ ದೇಹ ಚಟುವಟಿಕೆಯಿಂದ ಇರ್ಬೇಕು. ಅದು ಇಡಬೇಕಾದ್ರೆ ಸ್ವಲ್ಪ ಅರಹೊಟ್ಟೆ ಉಣ್ಬೇಕ್ರಿ. ಖರೆ ಕೇಳಿದ್ರೆ ನಮ್ಮ ಶಾಸ್ತ್ರ ಹೇಳೋದೇನದಂದ್ರೆ, ಅರಹೊಟ್ಟೆ ಅರ್ಧ ಹೊಟ್ಟೆ ಉಂಡಿದ್ರೆ ಆರಾಮ್ ಇರ್ತೀವಂತ ನಾವು. ಖರೆ ಹಿಂಗದ. ರಾತ್ರಿ ನೀವು ಅರ್ಧ ಹೊಟ್ಟೆ ಉಂಡು ಮರೀರಿ, ಬೆಳಿಗ್ಗೆ ಸಕಾಲಕ್ಕೆ ಎಚ್ಚರ ಆಗ್ತದೆ. ಗಡೋದ್ದು ತೊಗೊಂಡು ಮಲ್ಕೊಳ್ರಿ, 7 ಹೊಡೆದ್ರೆ ಎಚ್ಚರ ಆಗಿಲ್ಲ. ಹಿಂಗಾಗ್ಬಿಡ್ರಿ. ಅದಕ್ಕೆ ಅರಹೊಟ್ಟೆ ಉಂಡ್ರೆ ಕ್ಷೇಮ ಇರ್ತದೆ. ದೇವರಂತ ಅದು ಒಂದು ಮನೋನಿಗ್ರಹ ಕಾರಣ. ಏಕಾಂತದಲ್ಲಿ ಇರ್ತಾ ಇರೋದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ಹೆಚ್ಚು ದೇವರ ಜೊತೆಗೆ ಸೇರ್ಕೊಳ್ರಿ. ಇದಿಷ್ಟು ನಿಯಮಗಳು. ಇನ್ನು ಯಮ.
ಯಮ ಅಂದ್ರೆ ಯಾರು? ಅವ ಒಬ್ಬನೇ ಇದ್ದಾನ್ರಿ ಯಮ. ದೇವರಂತಾನೆ ಭಾಳ ಮಂದಿ ಇದ್ದಾರೆ ಯಮ. ಅಹಿಂಸಾ ಸತ್ಯಮಸ್ತೇಯಂ ಯಾವದರ್ಥ ಪರಿಗ್ರಹ ಬ್ರಹ್ಮಚರ್ಯಂ ತಪಶೌಚಂ ಸ್ವಾಧ್ಯಾಯ ಪುರುಷಾರ್ಚನಂ. ಇಷ್ಟು ಯಮಗಳು. ಅಹಿಂಸಾ ಅಂದರೆ ಶಾಸ್ತ್ರದಲ್ಲಿ ಏನು ಹಿಂಸಾ ಮಾಡ್ಲಿಕ್ಕೆ ಹೇಳಿದ ಅಷ್ಟು ಮಾಡಿ ಉಳಿದದನ್ನು ಮಾಡಬಾರ್ದು ಅಂತ ಅರ್ಥ. ಅಹಿಂಸಾ ಅಂದರೆ ಒಟ್ಟ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಚಾನ್ಸೇ ಇಲ್ಲ ಹಂಗೆ ಮಾಡದೇ ಇರಲಿಕ್ಕೆ. ಶಾಸ್ತ್ರ ವಿಹಿತವಾದ ಹಿಂಸೆಯನ್ನು ಮಾಡಿ ನಿಷಿದ್ಧವಾದ ಹಿಂಸೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನು ಸತ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಮಿಥ್ಯಾವಾದ ವರ್ಜನಂ. ಸುಳ್ಳು 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 ಮಾತಾಡೋರ ಜೊತೆ ಸೇರಬೇಡ್ರಿ. ನೀವು ಸುಳ್ಳು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಜಗತ್ ಸುಳ್ಳು ಅಂತ ಹೇಳೋರು ಏನಿದ್ದಾರೆ ಅವ್ರು ಭಾಳ ಮಂದಿ ಇದ್ದೇ ಇದ್ದಾರೆ. ಅವ್ರ ಜೊತೆಗೆ ಸೇರ್ಕೊಳಕ್ಕೆ ಹೋಗ್ಬೇಡ್ರಿ. ಸುಳ್ಳು ಜಗತ್ತಲ್ಲಿ ಜಗದ್ಗುರುಗಳು ಇದ್ದಾರೆ, ಅವ್ರೆಲ್ಲ ಜೊತೆಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅಸ್ತೇಯಂ, ಕಳ್ಳತನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಲ್ರಿ ನಾವ್ಯಾರು ಕಳ್ಳತನ ಮಾಡೀವಿ? ಅದಕ್ಕೆ ವಿಜಯಧ್ವಜ ತೀರ್ಥರು ಯಾದವಾರ್ಯ ಬರೀತಾರೆ, ಅಸ್ತೇಯ ಅನ್ನೋ ಶಬ್ದಕ್ಕೆ ಅರ್ಥ ಏನು ಗೊತ್ತೇನೋ? ನಂದು ಹಿಂಗೆ ಕೀಲಿ ಬಿದ್ದದ, ನೀವು ಅಚಾರ ನಿಮ್ಮ ಕೀಲಿ ಅಂತ ಹಿಂಗೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಯಾಕೆ? ನಂದು ಪರ್ಮಿಷನ್ ತೊಗೊಂಡು ಮುಟ್ಟಿರಿ ಇದನ್ನು ನೀವು. ನನ್ನ ಪರ್ಮಿಷನ್ ತೊಗೊಳ್ಳಾರ್ದ ಇದು ಮುಟ್ಟಿದ್ದಕ್ಕೆ ಕಳ್ಳತನ ಆತಂದು ಬರ್ತಾರೆ ಯಾದವಾರ್ಯರು ವಿಜಯಧ್ವಜ ತೀರ್ಥರು ಇಬ್ಬರು ಕೂಡ. ಅಸ್ತೇಯಂ ಸ್ವಾಮಿ ಅನನುಜ್ಞಾತಸ್ಯ ತೃಣಸ್ಯಾಪ್ಯಗ್ರಹಣಂ. ಸ್ವಾಮಿ ಅನನುಜ್ಞಾತ, ಅವನ ಅಜ್ಞಾ ತಗೊಳ್ಳಾರ್ದ ಆ ಹುಲ್ ಕಡ್ಡಿ ಅವನ ಹುಲ್ ಅಲ್ರಿ ಅವಂದ ಅವನಿಗೆ ಕೊಟ್ರೆ ತಪ್ಪೇನೋ? ಹೌದು, ಅವ್ನು ಕೊಟ್ರೆ ತಪ್ಪು. ಮತ್ತೆ ನಿಂದ ಅವ್ನು ಕೊಟ್ರೆ ಯಾಕೆ ತಪ್ಪಾಗ್ತದೆ? ನಿಂದ ಅವ್ನು ಕೊಟ್ರೆ ದಾನ ಆಗ್ತದೆ. ಅವಂದ ಅವನಿಗೆ ಕೊಟ್ರೆ ತಪ್ಪು. ಯಾಕಂದ್ರೆ ಕೇಳ್ಬೇಕಂತೆ, ನಿಮ್ದು ವಸ್ತು ಬಿದ್ದದ ತಕ್ಕೊಡ್ಲಿ ನಾವು ಅಂತಂದ್ಮೇಲೆ ತೊಗೊಂಡ್ಕೊಡ್ಬೇಕು. ಹಂಗ ನೀವು ಭಾಳ ಸಹಾಯ ಮಾಡ್ತೀವಿ ಅಂತ ಹಿಂಗೆ ಕೊಟ್ರಿ ಅಂದ್ರೆ ಕಳ್ಳತನ. ಇಷ್ಟು ಸೂಕ್ಷ್ಮದ ಧರ್ಮ ಅಂತ ಯಾದವಾರ್ಯರು ವಿಜಯಧ್ವಜ ತೀರ್ಥರು ಬರೆದಾರ. ಅಸ್ತೇಯಂ ಅನ್ನೋ ಶಬ್ದಕ್ಕೆ ಮಂಡ್ಯ ಅದಂತರೂ ಅದು ಹೇಳಿಕೆ ಬರೋದಿಲ್ಲ. ಅಹಿಂಸಾ ಸತ್ಯಮಸ್ತೇಯಂ ಯಾವದರ್ಥ ಪರಿಗ್ರಹ. ಎಷ್ಟು ಈ ದೇಹ ಪೋಷಣೆಗೆ ಎಷ್ಟು ಬೇಕೋ ಅಷ್ಟು ಸಂಗ್ರಹ ಮಾಡ್ಬೇಕ್ರಿ. ಅತಿ ಮಾಡ್ಲಿಕ್ಕೆ ಹೋಗಬಾರ್ದು. ಯಾದವಾರ್ಯರು ಬರೆಯೋದಷ್ಟೇ ಅಲ್ಲ, ಸ್ವಂತಕ್ಕೆ ಹಂಗೆ ಇದ್ರಿ. ಪಾಪ ಅವ್ರ ಮನೆಯವರು ಮೊದಲಿಗೆ ಶ್ರೀಮಂತಿಕೆ ಒಳಗೆ ಬೆಳೆದು ಬಂದ್ಬಿಟ್ಟಿದ್ರು. ರಗಡು ಎಲ್ಲ ಸಂಪತ್ತು ಸಮೃದ್ಧಿ ಇತ್ತು. ಇದಕ್ಕಿದ್ದಂಗೆ ಇವ್ರು ಆಚಾರ ಆಗ್ಬಿಟ್ರಿ. ಒಮ್ಮೆ ಇದ್ದಕ್ಕಿದ್ದಂಗೆ ತಲೆ ಓಡ್ಸ್ಕೊಂಡು ಕೂತ್ಬಿಟ್ರೆ ರಿಟೈರ್ಡ್ ಆದ್ಮೇಲೆ ಭಾಳ ಕಷ್ಟ ಆಗ್ತದೆ ಗೊತ್ತಿಲ್ಲ ನಿಮಗೆ. ಅದಕ್ಕೆ ಅದು ಇದ್ದಕ್ಕಿದ್ದಂಗೆ ಆಚಾರ ಆಗ್ಬಿಟ್ರಿ ಅವರು. ಅವ್ರ ಮನೆಯವ್ರಿಗೆ ಪಾಪ ನಮ್ಮ ಮನೆಯವ್ರು ನಾಳೆ ಏನಾರ ಸಿಗಲಿದ್ರೆ ಏನು ಮಾಡ್ಕೊಂಡು ಒಂದಿಷ್ಟು ಅಕ್ಕಿ ಬಳಿ ಎತ್ತಿಟ್ರಂತ. ಹಿಂದಿನ ದಿವ್ಸ ಬಂದಿತ್ತು, ದೇವ್ರು ಕಳಿಸಿದ್ದ, ಎತ್ತಿಟ್ಟಿದ್ರು. ನೋಡಿದ್ರೆ ಅದು ಇದೇನು ಇಲ್ಲ, ನಾಳಿನ ಸಲುವಾಗಿ ನಡಿ ಅಂತ ವೈದೆಲ್ಲ ಹೊರಗೆ ಇಟ್ಟು ಬಂದ್ಬಿಟ್ರು. ಯಾರು ತಗೋತೀರಿ ತಗೊಳ್ರಿ ಅಂತ ಹೇಳಿ ಬಂದ್ಬಿಟ್ರು. ಯಾವದರ್ಥ ಪರಿಗ್ರಹ ಶರೀರಾವಸ್ಥಿತಿ ರೂಪಂ ಪ್ರಯೋಜನಂ ಭವತಿ ತಾವತೋ ಧಾನ್ಯಾದೇ ಪರಿಗ್ರಹ ಸ್ವೀಕಾರ. ನಮ್ಮ ಶರೀರ ಇವತ್ತು ಎಷ್ಟು ಅಷ್ಟು ವೈರಾಗ್ಯ ನಮ್ಗೆ ಬಂದಿಲ್ಲ, ಇನ್ನೂ ಅಷ್ಟು ವೈರಾಗ್ಯ ಬಂದಿಲ್ಲ. ನಮಗೆ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಸಂಗ್ರಹ ಮಾಡೋಣಂತೆ. ಸುಮ್ಮನೆ ಅವು ಒಂದಕ್ಕೊಂದು ಸೇಲ್ ಫ್ರೀ ಇರ್ತಾವೆ ನೋಡ್ರಿ. ಒಂದು ಬೆಡ್ಶೀಟ್, ಎರಡು ಬೆಡ್ಶೀಟು, 4 ಬೆಡ್ಶೀಟು ತೊಗೊಂಬ, 4 ಬೆಡ್ಶೀಟ್ ಸಿಗ್ತಾವ ಅಂತ. ಒಂದ ರೊಕ್ಕದಾಗ 4 ಸಿಗ್ತಾವ ಅಂತ ತೊಗೊಂಬ ಅಂತಾನ. ಅವ್ನು 4 ರೊಕ್ಕ ಹಾಕಿ ಕೊಟ್ಟಿರ್ತಾನೆ ರೀ. ಅವೇ ದಾಟೆ ವ್ಯಾಪಾರಕ್ಕೆ ಕೂತಿರ್ತಾನವ. ಅದಕ್ಕೆ ಹಾಗೆ ಮಾಡಬಾರ್ದು. ಇನ್ನು ಮೌನ ಮತ್ತು ಸ್ಥೈರ್ಯ ಇವು ಕೂಡ ಯಮ ಅಂತ ಕರಿತಕ್ಕಂಥದ್ದಾಗಿದೆ. ಸ್ಥೈರ್ಯ ಅಂದರೆ ವೈಷ್ಣವ ಸಿದ್ಧಾಂತ ಏನದ ಅದರಿಂದ ಆಚೆ ಈಚೆ ಹೋಗಬಾರ್ದು. ಇನ್ನು ಮತ್ತೇನು ಹೇಳ್ತಾರೆ? ಪ್ರಾಣಾಯಾಮಂ ಪ್ರಾಣಾನಂ ಚ ಜಯಶನೈಃ ಪ್ರತ್ಯಾಹಾರಶ್ಚೇಂದ್ರಿಯಾಣಾಂ ವಿಷಯಾನ್ ಮನಸಾ ಹೃದಿ. ಅದಕ್ಕೆ ಹೇಳ್ತಾನೆ ಪ್ರಾಣಾಯಾಮ ಇದು ಯಮ ನಿಯಮ. ಆಸನವನ್ನು ಸ್ವಲ್ಪ ಮುಂದೆ ಹೇಳೋರಿದ್ದಾರೆ. ಆಸನ ಆಮೇಲೆ ಪ್ರಾಣಾಯಾಮವನ್ನು ಹೇಳಬೇಕಾಗಿದೆ. ಸ್ವಲ್ಪ ಹಿಂದೆ ಮುಂದೆ ಮಾಡಿ ಧಾರಣ ಧ್ಯಾನವನ್ನು ಹೇಳ್ತಾರೆ. ಸಮಾಧಿ ಮತ್ತು ಧಾರಣ ಇವುಗಳಲ್ಲಿ ವ್ಯತ್ಯಾಸ ಏನದು ಅಂದರೆ ಅಪ್ರಯತ್ನವಾಗಿ ಮನಸ್ಸು ನಿಂತ್ಕೊಂಡ್ಬಿಡ್ತೀವಿ ಅಂದರೆ ಅದನ್ನು ಸಮಾಧಿ ಅಂತ ಕರಿಬೇಕಂತ. ಪ್ರಯತ್ನಪೂರ್ವಕವಾಗಿ ನಿಲ್ಲಿಸ್ತಿದ್ವಿ ಅಂದರೆ ಅದನ್ನು ಧಾರಣ ಅಂತ ಕರಿಬೇಕಂತ. ಪ್ರಯತ್ನ ಮಾಡಿ 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 ಮನಸ್ಸನಲ್ಲಿ ತಂದು ನಿಲ್ಲಿಸಿದ್ವಿ ಅದರದ್ದು ಧಾರಣ. ಒಂದೊಂದು ಅಂಗದಲ್ಲಿ ನಿಂತರ ಧಾರಣ, ಸಂಪೂರ್ಣ ಅಂಗದಲ್ಲಿ ನಿಂತರ ಧ್ಯಾನ, ಅಪ್ರಯತ್ನವಾಗಿ ನಿಂತರು ಧ್ಯಾನ. ಇದನ್ನ ಹಿಂಗೆ ಕರಿಬೇಕು ಅಂತ ಹೇಳಿದ್ದಾರೆ. ಹೌದೌದು, ಅಪ್ರಯತ್ನವಾಗಿ ನಿಂತರ ಸಮಾಧಿ. ಏನೂ ಪ್ರಯತ್ನ ಮಾಡಬಾರ್ದು. ಕೂತ್ಕೊಳ್ಳೆ ಟಕ್ಕಂತ ಬಂದ್ಬಿಡ್ಬೇಕು. ನಾವು ಹಿಂಗೆ ಕೂತ್ಕೊಳ್ಳೆ ದೇವ್ರ ಧ್ಯಾನ ಶುರು ಆಗಿಬಿಡ್ಬೇಕು. ಈಗ ಆ ಕಡೆ ಈ ಕಡೆ ಹೋದ ಮನಸ್ಸನ್ನು ಎಲ್ಲ ತೊಗೊಂಡು ಬಂದು ಒಂದೊಂದೇ ಗುಣಚಿಂತನೆ ಮಾಡಿ ಆಮೇಲೆ ತಂದು ಹಚ್ಚಿದ್ವಿ ಅಂದರೆ ಇದನ್ನು ಧಾರಣ, ಇದು ಉಪಯೋಗ ಉಳಿದಿಲ್ಲ. ಅಪ್ರಯತ್ನದಿಂದ ಬರ್ಬೇಕು. ಅದಕ್ಕೆ ಸಮಾಧಿ ಅಂತ ಕರಿತೀವಿ ಅಂತ ಹೇಳಿ. ಆಸನ ಹೆಂಗಿರ್ಬೇಕು? ಈಗ ಧ್ಯಾನ ಮಾಡಲಿಕ್ಕೆ, ಜಪ ಮಾಡಲಿಕ್ಕೆ, ಪಾರಾಯಣಕ್ಕೆ ಕೂಡ್ಬೇಕಾದ್ರೆ ಶುಚೌ ದೇಶೇ ಪ್ರತಿಷ್ಠಾಪ್ಯ, ಸ್ವಚ್ಛ ಗಾಳಿ ಬರ್ತಿರ್ಬೇಕ್ರಿ, ಬೆಳಕು ಬರ್ತಿರ್ಬೇಕು. ಗಾಳಿ ಬೆಳಕು, ಈ ದುರ್ಗಂಧ, ಕತ್ಲಿ ಇಂಥಲ್ಲಿ ಕೂತ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ನಿದ್ರೆ ಹತ್ಬಿಡ್ತದೆ ಅಲ್ಲಿ. ಜಪ ಧ್ಯಾನ ಹೊಡ್ಕೋ ಇದೇ ಕೆಲಸ ಆಗ್ತದೆ, ಬೇರೆ ಏನಾಗಿಲ್ಲ. ಅದಕ್ಕೆ ಶುಚೋ ದೇಶೇ ಪ್ರತಿಷ್ಠಾಪ್ಯ ವಿಜಿತಾಸನ ಆಸನಂ, ಆಸನವನ್ನು ಸಿದ್ಧಿ ಮಾಡ್ಕೊಂಡಿರಬೇಕು. ತಸ್ಮಿನ್ ಸ್ವಸ್ತಿಕ ಮಾಸೀನಃ ರುಜುಕಾಯ ಸಮಭ್ಯಸೇತ್, ಸ್ವಸ್ತಿಕಾಸನದಲ್ಲಿ ಇರಬೇಕು ಅಂತ ಇಷ್ಟು ಹೇಳಿ ಪ್ರಾಣಸ್ಯ ಶೋಧಯೇನ್ಮಾರ್ಗಂ ಪೂರ ಕುಂಭಕರೇಚಕೈಃ ಪ್ರತಿಕೂಲೇನ ವಾ ಚಿತ್ತಂ ಯಥಾ ಸ್ಥಿರಮಚಂಚಲಂ. ನೋಡ್ರಿ, ಪ್ರಾಣಾಯಾಮವನ್ನು ಮಾಡ್ರಿ. ಯಾವುದರಿಂದ ಮಾಡಬೇಕು? ಪೂರಕ, ಕುಂಭಕ, ರೇಚಕ ಇವುಗಳಿಂದ ಪ್ರಾಣಾಯಾಮವನ್ನು ಮಾಡ್ರಿ. ಬಲಗಡೆಯಿಂದ
ಅದೇನು ಮಾಡಬೇಕು? ರೇಚಕ, ಎಡಗಡೆಯಿಂದ ಪೂರಕ, ಮಧ್ಯದಲ್ಲಿ ಕುಂಭಕ. ಇದನ್ನ ಒಂದು ಕ್ರಮ. ಅಥವಾ ಇದಕ್ಕೆ ವಿಪರೀತವಾಗಿ ಇದರಿಂದ ಬಿಡುವುದು, ಇದರಿಂದ ತಗೊಳ್ಳೋದು, ಅದರಿಂದ ಬಿಡುವುದು, ಹಿಂಗೂ ಮಾಡ್ಲಿಕ್ಕೆ ಬರ್ತದೆ. ಹೆಂಗೂ ನಿಮ್ಮ ದೇಹಕ್ಕೆ ಯಾವ್ದು ಸೆಟ್ ಆಗ್ತದೆ ಅದನ್ನು ಮಾಡ್ಕೊಳ್ರಿ ಅಂತ ದೇವ್ರು ಹೇಳ್ಯಾನ. ಮೊದಲಿಗೊಮ್ಮೆ ಏನು ಹೇಳ್ಯಾನ? ಪ್ರಾಣಸ್ಯ ಶೋಧ ಏನ್ ಮಾರ್ಗಂ ಪೂರಕ ಕುಂಭಕ ರೇಚಕೈಹಿ ಅಂದಾನ. ಪೂರಕ ಕುಂಭಕ ರೇಚಕ ಅಂದಾನ. ಆಮೇಲೆ ಹೇಳ್ತಾನೆ ಪ್ರಾತಿಕೂಲ್ಯೇನ ಅಂತ ಹೇಳ್ಯಾನ. ಅದಕ್ಕೆ ವಿಪರೀತವಾಗಿಯೂ ಮಾಡ್ಬೋದು. ಸಾಮಾನ್ಯವಾಗಿ ಹೆಂಗೆ ಮಾಡ್ತೀವಿ? ರೇಚಕ, ಪೂರಕ, ಕುಂಭಕಗಳನ್ನು ಮಾಡ್ತಿರ್ತೀವಿ. ಅದು ಹೆಂಗೆ? ಬಲಭಾಗದಿಂದ ರೇಚಕವನ್ನು ಮಾಡ್ತೀವಿ, ಎಡಭಾಗದಿಂದ ಪೂರಕವನ್ನು ಮಾಡ್ತೀವಿ. ಪ್ರಾಣಾಪಾನವು ಇಡಾಯ ಪಿಂಗಲಾಂಚ. ಆಚಾರ್ಯರು ತಿಳಿಸ್ತಾರೆ ಭಾಗವತಾತ್ಪರದಲ್ಲಿ, ಬಲಭಾಗಕ್ಕಿದ್ದದ್ದನ್ನೆಲ್ಲ ಪಿಂಗಲಾ ನಾಡಿ, ಎಡಭಾಗಕ್ಕಿದ್ದದೆಲ್ಲ ಇಡಾ ನಾಡಿ ಅಂತ ಕರೀತಾರೆ. ಬಲಭಾಗದ ಪಿಂಗಲಾ ನಾಡಿಯಲ್ಲಿ ಅಪಾನ ನಾಮಕ ವಾಯುದೇವರಿದ್ದಾರೆ, ಎಡಭಾಗದ ಇಡಾ ನಾಡಿಯಲ್ಲಿ ಪ್ರಾಣದೇವರಿದ್ದಾರೆ. ಇದೇನು ಬಲಭಾಗದ ನಾಡಿಯಿಂದ ಹೊರಗೆ ಹಾಕ್ತೀವಿ, ಇದನ್ನು ರೇಚಕ ಮಾಡ್ತೀವಿ, ಅದು ಅಪಾನ ನಾಮಕ ವಾಯುದೇವರ ಕೆಲಸ. ಎಡಭಾಗದಿಂದ ಏನು ತುಂಬ್ಕೋತೀವಿ ಗಾಳಿಯ ಒಳಗೆ, ಅದು ಪ್ರಾಣನಾಮಕ ವಾಯುದೇವರ ಕೆಲಸ. ಅದಕ್ಕೆ ಹಿಂಗೆ ರೇಚಕ ಪೂರಕಗಳನ್ನು ಮಾಡಿ ಕುಂಭಕವನ್ನು ಮಾಡ್ರಿ. ಯಾರು ಹಿಂಗೆ ಮಾಡ್ತಾರೋ ಅದರಿಂದ ಏನಾಗ್ತದೆ? ಪ್ರಾಣಾಯಾಮದ ಫಲ ಏನಪ್ಪ? ಪ್ರಶ್ನೆ ಬೇಕಲ್ಲ. ಪ್ರಾಣಾಯಾಮದ ಫಲ ಏನು ಅಂತ ಕೇಳಿದರೆ, ಈ ಬೆಂಕಿ ಒಳಗೆ ಹಾಕಿದ ಬಂಗಾರ ಕಸ ಎಲ್ಲ ಕಳ್ಕೊಂಡು ಚೊಕ್ಕಾಗ್ತದೆ ನೋಡ್ರಿ. ಹಂಗೆ ಈ ಮನಸ್ಸು ಪ್ರಾಣಾಯಾಮ ಮಾಡಿದ ಕೂಡಲೇ ಕಸ ಎಲ್ಲ ಕಳ್ಕೊಂಡು ಚೊಕ್ಕಾಗ್ತದಂತ. ಹಂಗೆ ದೃಷ್ಟಾಂತ ಕೊಟ್ಟಾನ ಪರಮಾತ್ಮನ. ಏನು ಕೊಟ್ಟಾನ? ವಾಯುವಗ್ನಿಭ್ಯಾಂ ಯಥಾ ಲೋಹಂ ಧ್ಮಾತಂ ತ್ಯಜತಿ ವೈಮಲಂ. ಬೆಂಕಿ ಒಳಗೆ ಹಾಕಿದ ಇದು ಲೋಹ ಧಾತು, ಅದೇನು ಕಬ್ಬಣ, ಬಂಗಾರ ಇತ್ಯಾದಿಗಳು, ಮಲಂ ತ್ಯಜತಿ, ಹೆಂಗೆ ಹೊಲಸು ಬಿಟ್ಟು ಚೊಕ್ಕಾಗ್ತದೋ ಹಂಗೆ ಪ್ರಾಣಾಯಾಮದಿಂದ ಆಗ್ತದ. ಇಷ್ಟು ಹೇಳಿದರು. ಕೊನೆ ಮಾತು, ಪ್ರಾಣಾಯಾಮ ಇದ್ದಹೇ ದೋಷಾನ್ನ. ಪ್ರಾಣಾಯಾಮದಿಂದ ನಮ್ಮ ದೋಷಗಳನ್ನು ಕಳ್ಕೊಳ್ಬೇಕು. ಧಾರಣಾದಿಂದ ಪಾಪಗಳನ್ನು ಕಳ್ಕೋಬೇಕು. ಪ್ರತ್ಯಾಹಾರದಿಂದ ಸಂಸರ್ಗವನ್ನು ಕಳ್ಕೋಬೇಕು. ಪ್ರತ್ಯಾಹಾರ ಮಾಡೋದ್ರಿಂದ ನಂಗೆ ಸಂಸಾರ ಎಲ್ಲ ಇಂದ್ರಿಯಗಳನ್ನು ಒಳಗೆ ತೊಗೊಂಡ್ರಿ ಅಂದರೆ ಯಾರು ಸಂಬಂಧ ಇರ್ತದೆ ನಿಮಗೆ? ಕಣ್ಣು ಮುಚ್ಕೊಂಡು ಕೂತಿರಪ್ಪ, ಯಾರು ಮಾತಾಡ್ತಾರೆ ನಿಮ್ಮನ್ನು? ಯಾರೂ ಮಾತಾಡ್ಸಂಗಿಲ್ಲ. ಪ್ರತ್ಯಾಹಾರದಿಂದ ಸಂಸರ್ಗವನ್ನು ಪರಿಹಾರ ಮಾಡ್ಕೊಳ್ಬೇಕು. ಧ್ಯಾನೇನ ಭಗವಂತನ ಗುಣಚಿಂತನೆ ಮಾಡ್ತಾ ಇದ್ದಾಗ ನಾವೆಷ್ಟು ಅಲ್ಪರು ಅಂತ ತಿಳ್ಕೊಳ್ಳಿಕ್ಕೆ ಬರ್ತದೆ. ಹಿಂಗೆ ಪ್ರಾಣಾಯಾಮದಿಂದ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬೇಕು, ರಾಗಾಯ ದೋಷಗಳನ್ನು. ಧಾರಣಾದಿಂದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಪ್ರತ್ಯಾಹಾರದಿಂದ ಸಂಬಂಧವನ್ನು ದೂರ ಮಾಡಿಕೊಳ್ಬೇಕು. ಧ್ಯಾನದಿಂದ ನಮ್ಮಲ್ಲಿಲ್ಲದೆ ಇರುವಂತಹ ಗುಣಗಳೇನು ತಿಳ್ಕೊಂಡಿದ್ವಿ ನಾವು ಸಮರ್ಥರು ಇತ್ಯಾದಿಗಳನ್ನು ಅವುಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಶ್ರೀಕೃಷ್ಣ ನಮಸ್ತೆ.